ಕಣ್ಣಿನ ಸಮಸ್ಯೆಗೆ ಪ್ರಮುಖ ಕಾರಣ ಇದೆ. 15 ವರ್ಷಕ್ಕೆ ಇವಾಗ ಕಂಪೇರ್ ಮಾಡಿದ್ರೆ ತುಂಬಾ ಜನ ಗ್ಲಾಸಸ್ ಯೂಸ್ ಮಾಡ್ತಾರೆ. ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡೋದು, ಸ್ಕ್ರೀನ್ ನೋಡೋದು ಕಾರಣ ಆಗುತ್ತೆ. ಕೆಲಸ ಮಾಡ್ತಾ 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 ಏನಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿಲ್ದಂಗೆ ಕಣ್ಣಿಗೆ ಪ್ರೆಷರ್ ಆಗುತ್ತೆ, ನಿಮ್ಗೆ ಸಾಕಷ್ಟು ಪ್ರಾಬ್ಲಮ್ ಬರುತ್ತೆ. ಇಂತಿಷ್ಟೇ ಸಮಯ ಸ್ಕ್ರೀನ್ ನೋಡಿ ಅಂತ ಹೇಳೋದಾದ್ರೆ ಎಷ್ಟು ಟೈಮ್ ಅಂತ ಜಾಸ್ತಿ ನೋಡಬಹುದು. ಕಾನ್ಸಂಟ್ರೇಷನ್ ಫುಲ್ ಗಮನ ಅಲ್ಲೇ ಕೆಲಸದ ಮೇಲೆ ಇದ್ದಾಗ ನೀವು ಬ್ಲಿಂಕೇ ಮಾಡಲ್ಲ, ಆಚೆನೇ ಬರಲ್ಲ. ಡಿಫರೆಂಟ್ ಕೇಸಸ್ ಇದೆ, ಕಣ್ಣಿಗೆ ತುಂಬಾ ಡ್ಯಾಮೇಜ್ ಆಗುವಂತ ಸನ್ನಿವೇಶಗಳು ಯಾವುದು? ಮಕ್ಕಳಲ್ಲಿ ಕೂಡ ಪ್ರಾಬ್ಲಮ್ಸ್ ಬರ್ತಾ ಇದೆ. ಎಲೆಕ್ಟ್ರಾನಿಕ್ಸ್ ಡಿವೈಸ್ಗೆ ಅಟ್ಯಾಚ್ ಆಗಿರೋದ್ರಿಂದ ಔಟ್ ಸೈಡ್ ಆಕ್ಟಿವಿಟಿನೇ ಇರಲ್ಲ. 3 ವರ್ಷ ಮಗು, 4 ವರ್ಷ ಮಗು ಇವ್ರಿಗೆಲ್ಲ ನೋಡಿ ಎಷ್ಟು ಕನ್ನಡಕ ಆಗ್ತಾ ಇದ್ದಾರೆ. ಮೊದಲು 100 ಜನ ಮಕ್ಕಳು ಎಚ್ಚರಿಕೆ ಸಮಸ್ಯೆ ಇತ್ತು, ಇವತ್ತು 100 ಜನ ಮಕ್ಕಳು ಎಚ್ಚರಿಕೆ ಕಣ್ಣಿನ ಸಮಸ್ಯೆ ಇತ್ತು. 40 to 50% ವರೆಗೂ ಮಕ್ಕಳು ಗ್ಲಾಸಸ್ ಹಾಕಿರೋದು ನೋಡ್ಬೋದು. ಲಾಸ್ಟ್ 6-7 ಇಯರ್ಸ್ ಇಂದ ಮಕ್ಕಳಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗಿದೆ. ದೇಹದ ಬೇರೆ ಯಾವ ಕಾಯಿಲೆಯಿಂದ ಕಣ್ಣಿಗೆ ಸಮಸ್ಯೆ? ಕಣ್ಣಷ್ಟು ಸೆನ್ಸಿಟಿವ್ ಇನ್ಯಾವುದು ಇಲ್ಲ, ಕಣ್ಣು ಅಷ್ಟು ಸೆನ್ಸಿಟಿವ್ ಇರುತ್ತೆ. ಕಣ್ಣು ದಿಢೀರ್ನೆ ಕಾಣ್ದಂಗ ಆಗೋ ಸನ್ನಿವೇಶಗಳು ಸುಮಾರು ಕೇಸ್ನ ನಾವು ನೋಡಿದೀವಿ. ಒಂದು BP ಶುಗರ್ ಇಂದ ಕಣ್ಣಿಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ? ಕಣ್ಣು ಪ್ರೆಷರ್ ಚೆಕ್ ಮಾಡಿಸ್ಕೊಂಡ್ರೆ ನಿಮ್ಗೆ ಹೇಳ್ತಾರೆ ಇದು ಮೋರ್ ದನ್ 24 ಇದೆ, 25 ಇದೆ. ಅಲ್ಲಿಗೂ ಕಣ್ಣಿಗೂ ಒಂದು ಲಿಂಕ್, ಅದೆಷ್ಟು ಮಟ್ಟಿಗೆ ಅಲ್ಲೂ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಆ ಲಿಂಕ್ ಏನು? ಬಾಯಲ್ಲಿ ಖಾರ ತಿಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಮುಖೇಶ್ ಅಂಬಾನಿ ಆಗಿರ್ಬೋದು, ಬಿಲ್ ಗೇಟ್ಸ್ ಆಗಿರ್ಬೋದು, ಜಗತ್ತಿನ ಅತ್ಯಂತ ಶ್ರೀಮಂತ ಆಗಿರ್ಬೋದು, ಅವನೆಷ್ಟೇ ಶ್ರೀಮಂತ ಆಗಿದ್ರು ಸಹ ಆ ಶ್ರೀಮಂತಿಕೆಗೆ ಅರ್ಥ ಸಿಗ್ಬೇಕು ಅಂದ್ರೆ ಆ ಕಣ್ಣನ್ನೆಲ್ಲವನ್ನೂ ಸೌದಾಗ ಮಾತ್ರ ಅದಕ್ಕೆ ಅರ್ಥ ಸಿಗುತ್ತೆ. ಬಿಕಾಸ್ ಆಫ್ ಕಣ್ಣಿದೆಯಲ್ಲ, ಅದು ಬಹುದೊಡ್ಡ ಆಸ್ತಿ. ಆ ಕಣ್ಣಲ್ಲಿ ಇಡೀ ವಿಶ್ವದ ಅತ್ಯುತ್ತಮ ಪ್ರದೇಶ ಎಲ್ಲವನ್ನೂ ನೋಡಬಹುದು, ಒಳ್ಳೆಯದು ಕೆಟ್ಟದು ಎಲ್ಲವನ್ನು. ಹಾಗಾಗಿ ಜೀವನ ಸಾರ್ಥಕ ಆಗ್ಬೇಕು ಅಂದ್ರೆ ಮೊದಲ ಅಂಗ ಯಾವುದು? ಒಬ್ಬ ವ್ಯಕ್ತಿ ಜೀವಂತವಾಗಿದ್ದಾನೆ ಅಂತಂದ್ರೆ ಅವನ ನಂತರ ಜೀವಂತಿಕೆಯ ಜೊತೆಗೆ ಇರಬೇಕಾಗಿತ್ತು ಜೀವಂತವಾದ ಕಣ್ಣುಗಳು. ಆ ಕಣ್ಣುಗಳು ಎಲ್ಲವನ್ನೂ ನೋಡುತ್ತವೆ. ಹಾಗಾಗಿ ಅಂತ ಅವಕಾಶ ಇದೆಯಲ್ಲ, ಅದಕ್ಕೆ ಒಂದ್ ಕಿಡ್ನಿ ಹೋದ್ರೆ ಇನ್ನೊಂದು ಕಿಡ್ನಿ ನಡೆಯುತ್ತೆ. ಹಾಗಾಗಿ ಏನೇ ಹಾರ್ಟ್ ಸಮಸ್ಯೆ ಆದ್ರೂ ಕೂಡ ಸರ್ಜರಿ ಇವೆಲ್ಲ ಆಗೋಗ್ತಿರುತ್ತೆ. ಕಣ್ಣು ಕಾಣಲ್ಲ ಅಂತಂದ್ರೆ ಅದಂತ ನತದೃಷ್ಟರು ಈ ತರ ಯಾರು ಇಲ್ಲ ಅಂತ ಹೇಳ್ಬೋದು. ಆದ್ರೆ ನಮ್ಮ ಕಣ್ಣುಗಳನ್ನ ಸುಂದರವಾಗಿ ಇಟ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ನಾವು ಒಂದಷ್ಟು ಕಸರತ್ತುಗಳನ್ನ ಮಾಡ್ಬೇಕಾಗತ್ತೆ, ಅದ್ರ ಕಡೆ ಗಮನ ಕೊಡ್ಬೇಕಾಗತ್ತೆ. ದೇಹದಲ್ಲಿ ಹೇಗೆ ಹಾರ್ಟ್, ಕಿಡ್ನಿ ಹಿಂಗೆಲ್ಲ ಇಂಪಾರ್ಟೆಂಟು, ಕಣ್ಣು ಎಲ್ಲಕ್ಕಿಂತಲೂ ಕೂಡ ಇಂಪಾರ್ಟೆಂಟು. ಈ ಬಗ್ಗೆ ನನ್ನ ಜೊತೆ ಮಾತಾಡ್ಲಿಕ್ಕೆ ಇವತ್ತು ಬೆಂಗಳೂರಿನ ಪ್ರತಿಷ್ಠಿತ ನ್ಯೂ ವಿಷನ್ ಕೇರ್ನ ಶಿವಣ್ಣ ಅವ್ರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ? ಗುಡ್ ಸರ್, ನೀವು ಸರ್? ಫೈನ್ ಸರ್. ಈಗೇನಾಗುತ್ತೆ ಅಂದ್ರೆ ಮೊದಲನೇದಾಗಿ ನೋಟದಲ್ಲಿ ಚಂದ, ಚೆನ್ನಾಗಿ ಕಾಣ್ತಿದ್ದೀರಿ. ಸೊ ಹಾಗಾಗಿ ಮೊದಲು ನೋಟ ಇಂಪಾರ್ಟೆಂಟು. ನ್ಯೂ ವಿಷನ್ ಕೇರ್ ಮನುಷ್ಯನಿಗೆ ದೃಷ್ಟಿ ಎಷ್ಟು ಮುಖ್ಯ ಅಂತ ತಾವ್ ಹೇಳ್ತೀರಿ? ಅದು ತುಂಬಾ ಇಂಪಾರ್ಟೆಂಟ್ ಸರ್. ಬಹಳಷ್ಟು ಜನಕ್ಕೆ ಏನಾಗುತ್ತೆ ಅಂದ್ರೆ ಸಮಸ್ಯೆ ಬಂದ್ಮೇಲೆ ಟ್ರೀಟ್ಮೆಂಟ್ಗೆ ಬರ್ತಾರೆ. ಸಮಸ್ಯೆ ಬಂದ್ಮೇಲೆ ಟ್ರೀಟ್ಮೆಂಟ್ಗೆ ಬಂದ್ರೆ ಅಲ್ಲಿ ಬಹಳಷ್ಟು ಏನು ಮಾಡೋಕ್ಕಾಗಲ್ಲ. ಸೊ ಮುಂಚೆನೇ ಚೆಕ್ ಮಾಡಿಸ್ಕೊಂಡು ಎಲ್ಲ ಇದು ಮಾಡಿಕೊಂಡ್ರೆ ತುಂಬ ಯೂಸ್ಫುಲ್ ಇರುತ್ತೆ. ಇದರಲ್ಲಿ ಸಮಸ್ಯೆ ಅಂದರೆ ಯಾರಿಗೂ ಸಿಂಪ್ಟಮ್ಸ್ ಬರಲ್ಲ, ಸಿಮ್ಟಮ್ಸ್ ಇಲ್ದೇ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಮುಂಚೆನೇ ಎಲ್ಲರೂ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಅಂದ್ರೆ ನಾವು ಹೇಗೆ ವೆಹಿಕಲ್ ನ ಸರ್ವಿಸ್ ಮಾಡಿಸ್ತೀವೋ, ಚೆಕ್ ಮಾಡಿಸ್ತಿರ್ತೀವೋ ಹಾಗೆ ನಮ್ಮ ಕಣ್ಣನ್ನು ಕೂಡ ಪರೀಕ್ಷೆ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀವಿ. ಬಹುತೇಕ ನಿಮ್ಮ ಬಳಿ ಬರೋರಲ್ಲ, ಕಣ್ಣು ಚೆನ್ನಾಗಿರೋರು ಯಾರು ಬರಲ್ಲ, ಕಣ್ಣಿಗೆ ಸಮಸ್ಯೆ ಅನ್ಸೋರು ನಿಮ್ಮ ಹತ್ರ ಬರ್ತಾರೆ. ಸೊ ಆಗ ಬಂದಾಗ ಬಹುತೇಕ ಇತ್ತೀಚಿನ ಸಮಸ್ಯೆಗಳು ಯಾವುವು? ವಯಸ್ಸಾದವರಷ್ಟೇ ಕನ್ನಡಕ ಹಾಕ್ತಾರೆ, ಅವ್ರ ಮಾತ್ರ ಸಮಸ್ಯೆ ನಡೆದಿತ್ತು. ಈಗ ಹುಟ್ಟದ ಮಕ್ಕಳಿಂದ ಹಿಡಿದು ಶುರುವಾಗಿದೆ. ಸೊ ಮೊದಲನೇದಾಗಿ ಕಣ್ಣಿನ ಸಮಸ್ಯೆಗೆ ಪ್ರಮುಖ ಕಾರಣ ಏನು ಸರ್? ನಾವು ಮುಂಚೆ ನೋಡಿರೋ ಪ್ರಕಾರ ಎಲ್ಲರೂ ನಮ್ಮ ಅಜ್ಜಂದಿರು 70 ಇಯರ್ಸ್ ಆಗಿರೋರು ಎಲ್ಲರೂ ಗ್ಲಾಸ್ ಹಾಕೋದನ್ನ ನಾವು ನೋಡ್ತಾ ಇದ್ವಿ. ಬಟ್ ಇವಾಗಿನ ಜನ್ರೇಷನ್ಗೆ ಎಲ್ಲ ಡಿಜಿಟಲ್ಗೆ ಕನ್ವರ್ಟ್ ಆಗಿರೋದ್ರಿಂದ ಯೂಸಸ್ ಇದೆ, ರಿಕ್ವೈರ್ಮೆಂಟ್ ಇದೆ. ಬಟ್ ಜಾಸ್ತಿ ಇಂಡೋರ್ ಇರೋದು, ಕೆಲಸ ಮಾಡೋದು, ಆಚೆ ಹೋಗಲ್ಲ, ಆಕ್ಟಿವಿಟೀಸ್ ಇರಲ್ಲ. ಅದರಿಂದ ಸ್ವಲ್ಪ ಕಣ್ಣಿನ ಮೇಲೆ ಪ್ರೆಷರ್ ಆಗ್ತಾ ಇದೆ. ಎವ್ರಿ 5 ಮಿನಿಟ್ಸ್ ಬ್ರೇಕ್ ತಗೊಂಡು ಆಚೆ ಹೋಗಲ್ಲ, ಎಲ್ಲ ಆಫೀಸ್ ಒಳಗಡೆಯಿಂದ ಇರೋದ್ರಿಂದ ಜಾಸ್ತಿ ಸ್ಟ್ರೆಸ್ ಆಗಿಬಿಟ್ಟು
ವಿಷನ್ ಅಲ್ಲಿ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗೋದ್ನ ಈ ನಡುವೆ ಲಾಸ್ಟ್ ಒಂದು 15 years ಇಂದ ಜಾಸ್ತಿ ಆಗಿದೆ ಪ್ರಾಬ್ಲಮ್ಸ್, ಕಣ್ಣಿನ ಪ್ರಾಬ್ಲಮ್ಸ್. ಮುಂಚೆ 15 ವರ್ಷಕ್ಕೂ ಇವಾಗ ಕಂಪೇರ್ ಮಾಡಿದ್ರೆ ತುಂಬಾ ಜನ ಗ್ಲಾಸಸ್ ಯೂಸ್ ಮಾಡ್ತಾರೆ, ತುಂಬಾ ಜನ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೇಯ್ನ್ ಪ್ರಾಬ್ಲಮ್ ಅಂದರೆ ಸಮಸ್ಯೆ ಬಂದ ಮೇಲೆ ಬಂದು ನಮ್ಗೆ ಹಿಂಗಾಗಿದೆ ಇದಕ್ಕೆ ಪರಿಹಾರ ಮಾಡಿಕೊಡಿ. ಕೆಲವು ಟೈಮಲ್ಲಿ ನಾವು ಏನೂ ಮಾಡೋಕ್ಕೆ ಆಗದಿರೋ ಸಿಚುವೇಶನ್ಗೆ ನಾವು ಬಂದಿರ್ತೀವಿ. ಆದ್ದರಿಂದ ಎಲ್ಲಾದರೂ ಮುಂಚೆನೇ ಜನರಲಾಗಿ ಚೆಕ್ ಮಾಡಿಸ್ಕೊಂಡ್ರೆ ನಿಮ್ಮ ನಿಯರೆಸ್ಟ್ ಎಲ್ಲೆಲ್ಲಿದ್ದೀರಾ ನೀವು ಆ ಲೊಕೇಶನಲ್ಲಿ ಆಪ್ಟೋಮೆಟ್ರಿಸ್ಟ್ ಇರಲಿ, ಡಾಕ್ಟರ್ ಇರಲಿ, ಆಪ್ಟಮೊಲಜಿಸ್ಟ್ ಹತ್ರ ನೀವು ಹೋಗಿ ಚೆಕ್ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ಒಂದು 30% ಪ್ರಾಬ್ಲಮ್ ಇರುವಾಗಲೇ ನಿಮ್ಗೊಂದು ದಾರಿ ಮಾಡ್ಬೋದು. ಎಸ್, ಯಾಕೆ ಈ ವಿಷಯದಲ್ಲಿ ನಿಮ್ಮನ್ನ ಇವತ್ತು ನಾನು ಪಾಡ್ಕಾಸ್ಟ್ ಕರಿಬೇಕಾದ ಕಾರಣ ಏನು ಅಂದ್ರೆ, ನಾನು ನಿಮ್ಮನ್ನು ಆಗ ನ್ಯೂಸ್ ಕವರೇಜ್ ಬಂದಾಗ ನೀವು ಫಸ್ಟ್ ನಾನು ಚೆಕ್ ಮಾಡಿದಾಗ ಕುತೂಹಲಕ್ಕೆ 0.5. ಸೊ ಅದಾದ್ಮೇಲೆ ನೀವು ಹೇಳಿದ್ರಿ ಯಾಕೆ ಸ್ವಲ್ಪ ಇದಿದೆ ಅಂತ, ನಾನು ಕೇಳಲಿಲ್ಲ. 1.5 ವರ್ಷ ನಂತರ ಬಂದೆ, ಅದು 1.5 ಹೋಗಿತ್ತು ಆ ಸನ್ನಿವೇಶ. ಆಗ ಹಾಕ್ಲೇಬೇಕಾಗಿತ್ತು. ನಾನ್ ನಮ್ ಕಾರಿಂಗ್ ಗ್ಲಾಸ್ ಇರಲಿಲ್ಲ ಅಂತ ಅನ್ಕೋತಿದ್ದೆ. ಆಗ ಗೊತ್ತಾಯ್ತು ಕಾರಿಂಗ್ ಗ್ಲಾಸ್ ಸಮಸ್ಯೆ ಅಲ್ಲ, ನಾನ್ ಗ್ಲಾಸ್ ಹಾಕೋ ಟೈಮ್ ಬಂದಿದೆ ಅಂತ. ಬಿಕಾಸ್ ಆಫ್ ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡೋದು ಇರ್ಬೋದು ಭಾವಿಸಿದ್ರಿ. ಹೌದಾ? ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡೋದು ಕೂಡ, ಸ್ಕ್ರೀನ್ ನೋಡೋದು ಹೆಚ್ಚಾಗಿ ಮೊಬೈಲ್ ನೋಡೋದ್ರಿಂದ ಪ್ರಾಬ್ಲಮ್ ಇದೆ ಅಂತಲ್ಲ, ಇದೆ. ಬಟ್ ಅದನ್ನ ಹೇಗೆ ಯೂಸ್ ಮಾಡ್ಬೇಕಂತಂದ್ರೆ, ಈ ಎನಿ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಯೂಸ್ ಮಾಡ್ಬೇಕಂದ್ರೆ ಇದು ನಮ್ ಬ್ಲಾಕ್ ಕಲರ್ ಏನಿದೆಯಲ್ಲ, ಕಾರ್ನಿಯಾ ಟಿಶ್ಯೂ ಲೇಯರ್ಸ್, ಈ ಟಿಶ್ಯೂ ಲೇಯರ್ಸ್ಗೆ ನಮಗೆ ಯಾವುದೇ ರೀತಿ ಬ್ಲಡ್ ಸರ್ಕ್ಯುಲೇಷನ್ ಇರಲ್ಲ. ಸೊ ಅದು ನೀವು ಯಾವಾಗ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ವರ್ಕ್ ಲೋಡ್ ಜಾಸ್ತಿ ಇದೆ ಅಂತ ಫುಲ್ ಕಾನ್ಸಂಟ್ರೇಷನ್ ವರ್ಕ್ ಮಾಡೋದು, ಬ್ರೇಕ್ ತಗೊಳ್ಳಲ್ಲ, ಆವಾಗ ನೀವು ಕೆಲಸ ಮಾಡ್ತಾ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲದಂಗೆ ಕಣ್ಣಿಗೆ ಪ್ರೆಜರ್ ಆಗುತ್ತೆ. ಯಾವಾಗ ಪ್ರೆಜರ್ ಸ್ಟ್ರೈನ್ ಆಗುತ್ತೆ ಅಲ್ಲಿ ಸಮಸ್ಯೆಗಳು ಉಟ್ಕೊಳ್ತಾ ಇರುತ್ತೆ. ಏನು ಸಮಸ್ಯೆ ಉಟ್ಕೊಳ್ಳುತ್ತೆ? ನಿಮಗೆ ಸಾಕಷ್ಟು ಪ್ರಾಬ್ಲಮ್ ಬರುತ್ತೆ. ಗ್ಲೋಕೋಮಾ ಬರ್ಬೋದು, ರೆಟಿನಾದಲ್ಲಿ ಪ್ರಾಬ್ಲಮ್ ಆಗ್ಬೋದು, ಇನ್ನೊಂದು ಪ್ರಾಬ್ಲಮ್, ಸುಮಾರು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ನೀವು 10 minutes 15 minutesಗೆ ಒಂದೊಂದ್ಸರಿ ಬ್ರೇಕ್ ತೊಗೊಂಡು ಡಿಸ್ಟೆನ್ಸ್ನ ನೋಡೋದ್ರಿಂದ ತುಂಬ ಯೂಸ್ಫುಲ್ ಇರುತ್ತೆ. ಸೊ ಇದು ಯಾರೂ ಮಾಡಲ್ಲ. ಸೊ ನಮಗೆ ಇವಾಗ ಆಲ್ರೆಡಿ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಅವಶ್ಯಕತೆ ಇದೆ, ಅದರಿಂದನೇ ಕೆಲಸ ಮಾಡಬೇಕು, ಅದನ್ನ ಸೈಡಿಗೆ ಇಡಿ ಅಂತ ಹೇಳೋಕ್ಕಾಗಲ್ಲ. ಆದ್ರೂ ಅದರಿಂದ ಎಷ್ಟು ಸ್ವಲ್ಪ ಬ್ರೇಕ್ ತೊಗೊಳಕ್ಕಾಗುತ್ತೆ, ಬ್ರೇಕ್ ತಗೊಂಡು ಕಣ್ಣಿನ ಬಗ್ಗೆ ಸ್ವಲ್ಪ ಸೇಫ್ ಮಾಡ್ಕೊಳ್ಳೋದು ಬೆಟರ್. ಇಲ್ಲ ಅಂತಂದ್ರೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಮೊದಲೆಲ್ಲ ಮನೆ ಹೇಳೋರು ಟಿವಿ ಮುಂದೆ ಕೂತು ಯಾವ ಟಿವಿ ನೋಡ್ಬೇಕಾದ್ರೆ ಕಣ್ಣು ಹಾಳಾಗುತ್ತೆ, ಅಷ್ಟೊಂದು ಹತ್ರ ಕೂತ್ ನೋಡ್ಬೇಡ ಅಂತ. ಆದ್ರೆ ಈಗ ಮೊಬೈಲ್ ನ ನಾವು ಯೂಸ್ ಮಾಡ್ತಾ ಇಲ್ಲ, ಮೊಬೈಲ್ ನಮ್ಮನ್ನು ಯೂಸ್ ಮಾಡ್ತಿದೆ ಅಂತ. ಯಾಕಂದ್ರೆ ಒಬ್ಬ ಸಹಜವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಅತಿ ಹೆಚ್ಚು ನೋಡೋದೇ ಮೊಬೈಲ್. ಹೌದು. ನಿಮಿಷಗಳ ಲೆಕ್ಕ ಅಲ್ಲ, ಗಂಟೆಗಳ ಲೆಕ್ಕದಲ್ಲಿ ಮನುಷ್ಯ ಮೊಬೈಲ್ ಯೂಸ್ ಮಾಡ್ತಾರೆ. ಮಕ್ಕಳು ಮೊಬೈಲ್ ಕೊಟ್ರೆ ಊಟ ಮಾಡ್ತವೆ, ಮಕ್ಕಳು ಮೊಬೈಲ್ ಕೊಟ್ರೆ ಅಳದ್ ನಿಲ್ಲಿಸ್ತವೆ, ಮಕ್ಕಳು ಮೊಬೈಲ್ ಕೊಟ್ರೆ ಸುಮ್ಮನಿರ್ತವೆ ಅನ್ನೋ ಸನ್ನಿವೇಶ ಬಂದಿದೆ. ಬಟ್ ನಿಮ್ ರಿಪೋರ್ಟ್ ಪ್ರಕಾರ ಎಷ್ಟು ಟೈಮ್ ಯೂಸ್ ಮಾಡಬಹುದು? ನೀವು ಹೇಳೋದಲ್ಲ, ಅವಾಗ ರೆಸ್ಟ್ ಮಾಡಬೇಕು ಅಂತ ಹೇಳ್ತೀರಿ. ಸಿಸ್ಟಮ್ ಮುಂದೆ IT ಕಂಪ್ನಿ ವರ್ಕ್ ಮಾಡ್ಬೇಕಾದ್ರೆ 8 hours 9 hours ವರ್ಕ್ ಮಾಡ್ತಾರೆ, ಕೆಲವು 10 hours ವರ್ಕ್ ಮಾಡ್ತಾರೆ. ಸೊ ಇಂಥ ಸನ್ನಿವೇಶಗಳಿದೆ, ಅವ್ರ ಮಧ್ಯೆ ಬ್ರೇಕು ಆಗ್ಬೋದು, ಬಟ್ ಅದು ಸಮಸ್ಯೆ ಇದೆ. ಬಟ್ ಇಂತಿಷ್ಟೇ ಸಮಯ ಸ್ಕ್ರೀನ್ ನೋಡಿ ಅಂತ ಹೇಳಿದ್ರೆ, ಇಷ್ಟು ಸಮಯಕ್ಕಿಂತ ಜಾಸ್ತಿ ನೋಡೋ ಡೇಂಜರ್ ಅಲ್ಲದೆ, ಎಷ್ಟು ಟೈಮ್ ಗಿಂತ ಜಾಸ್ತಿ ನೋಡಬಾರ್ದು? 1 hour 2 hour 3 hours ಈ ತರ ಇಲ್ಲ, ನೋಡ್ಲೇಬೇಡಿ ಅಂತ ಹೇಳಲ್ಲ. ಸೊ ನೋಡೋ ಟೈಮಲ್ಲಿ ನಿಮ್ಗೆ ಎಷ್ಟು ಅವರ್ ನೋಡಬೇಕು, ಹೇಗೆ ನೋಡಬೇಕು, ಅದಕ್ಕೇನು ಅಡಿಷ್ನಲ್ ತಗೋಬೋದು. ಕೆಲವು ಟೈಮಲ್ಲಿ ನಿಮಗೆ ನಿಮ್ಮ ರೂಮ್ ಟೆಂಪ್ರೇಚರ್ ಏನಿದೆ ಅದಕ್ಕಿಂತ ಜಾಸ್ತಿ AC ಇರುತ್ತೆ ಅಥವಾ ಫ್ಯಾನ್ ಇರುತ್ತೆ. ಆ ಫ್ಯಾನಲ್ಲಿ ಅಥವಾ AC ಕೂತ್ಕೊಂಡಾಗ ನಿಮಗೆ ಆಟೋಮೆಟಿಕ್ಕಾಗಿ ಬ್ಲ್ಯಾಕ್ ಕಲರ್ ಏನು ಕಾರ್ನಿಯಾ ಇದೆಯಲ್ಲ ಅದರಲ್ಲಿ ವಾಟ್ರು ಡ್ರೈ ಆಗ್ತಾ ಇರುತ್ತೆ. ಹೇಗೆ ನೀವು ನೆಲ ಒರೆಸ್ಬಿಟ್ರೆ ನಿಮಗೆ ಹೆಂಗೆ ಫ್ಯಾನ್ ಹಾಕಿದ್ರೆ ಡ್ರೈ ಆಗುತ್ತೆ, ಸೇಮ್ ಅದೇ ಥರ ಕಾರ್ನಿಯಾ ಡ್ರೈ ಆಗ್ತಾ ಇದ್ದಾಗ ನಿಮಗೆ ಪ್ರಾಬ್ಲಮ್ ನಿಮಗೆ ಸ್ಟಾರ್ಟ್ ಆದಂಗೆ ಅಲ್ಲಿಗೆ. ಸೊ ಮೇಯ್ನು ಜಾಸ್ತಿ ಐ ಬ್ಲಿಂಕ್ಸ್ ಮಾಡ್ತಾ ಇರಬೇಕು. ಎಷ್ಟು ಸರಿ ಸರ್ಫೇಸ್ ಆಗುತ್ತೆ ಕಾರ್ನಿಯಾ ಟಿಶ್ಯೂ ಮೇಲೆ ಅಷ್ಟೇ ನಿಮಗೆ ಕ್ಲಿಯರಿಟಿನೂ ಇರುತ್ತೆ, ಸ್ಟ್ರೈನೂ ಆಗಲ್ಲ. ಸೊ ಜಾಸ್ತಿ ನಿಮಗೆ ಬ್ಲಿಂಕ್ ಮಾಡಬೇಕು, ಕರೆಕ್ಟಾಗಿರ್ಬೇಕಂತಂದರೆ ನಿಮಗೆ ಫೀಲ್ ಗೊತ್ತಾಯ್ತು. ಒಂದು ಸರಿ ಬ್ಲಿಂಕ್ ಮಾಡಿ ಓಪನ್ ಮಾಡಿ ಎಷ್ಟು ರಿಲ್ಯಾಕ್ಸ್ ಅನಿಸುತ್ತೆ. ನೀವು ಕಾನ್ಸಂಟ್ರೇಷನ್ ಫುಲ್ ಗಮನ ಅಲ್ಲೇ ಕೆಲಸದ ಮೇಲೆ ಇದ್ದಾಗ ನೀವು ಬ್ಲಿಂಕೇ ಮಾಡಲ್ಲ, ಆಚೆನೇ ಬರಲ್ಲ. ಆಮೇಲೆ 2 hour 3 hour ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರು ಅದರಿಂದನೂ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಟ್ ಪ್ರಮುಖವಾಗಿ ನೀವು ಹೇಳ್ತಿರೋದು ಮೊಬೈಲ್ ಯೂಸ್ ಮಾಡೋದು, ಟಿವಿ ನೋಡೋದು ಅಷ್ಟೇ ಅಲ್ಲ, ಕಣ್ಣನ್ನ ನಾವು ಬ್ಲಿಂಕ್ ಮಾಡ್ತೇವೆ. ಕಣ್ಣು ಮಿಟಕಿಸೋದ್ರಿಂದ ಲಾಭ ಇದೆ. ಹೌದು. ಕಣ್ಣು ಹೊಡಿಯೋದು ಹೋಗಿ ಕಣ್ಣು ಮಿಟಕಿಸೋದು, ಕಣ್ಣು ಹೊಡಿಬೇಕಾದ್ರೆ ಕಣ್ಣು ಹೊಡಿತೀರಿ, ಬಟ್ ಎರಡೂ ಕಣ್ಣನ್ನ ಅವಾಗ ನಾವು ಬ್ಲಿಂಕ್ ಮಾಡ್ತೇವೆ. ಚೆನ್ನಾಗಿ ಬ್ಲಿಂಕ್ ಮಾಡ್ಬೇಕಂದ್ರೆ ನೀಟಾಗಿ ಕ್ಲೋಸ್ ಮಾಡಿ ಓಪನ್ ಮಾಡೋದು, ಕ್ಲೋಸ್ ಮಾಡೋದು ಓಪನ್ ಮಾಡೋದ್ರಿಂದ ಅದು ಒಂದು ಎಕ್ಸಸೈಜ್. ಅದು ತುಂಬ ಯೂಸ್ಫುಲ್ ಆಗುತ್ತೆ. ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತಂದರೆ ನಿಮಗೆ ಡ್ರೈ ಐಸ್ ಬರೋದು ಕಮ್ಮಿ ಆಗ್ಬೋದು, ನಿಮಗೆ ಸ್ಟ್ರೈನ್ ಆಗಲ್ಲ, ಒಳಗಡೆ ಮಸಲ್ಸ್ಗೆ ಇದಾಗಲ್ಲ, ಈ ಥರ ಎಲ್ಲ ಬೆನಿಫಿಟ್ ಸಿಗುತ್ತೆ. ಇದು ಯಾರು ಮಾಡಲ್ಲ, ಮಾಡಿದ್ರೆ ತುಂಬ ಒಳ್ಳೆಯದು. ನೀವು ನೋಡಿದಂಥ ಕೇಸ್ಗಳು ಎಷ್ಟು ಪ್ರಮುಖವಾಗಿ ಡಿಫ್ರೆಂಟ್ ಕೇಸಸ್ ಇರುತ್ತೆ.
ಸಹಜವಾಗಿ ಬರೋ ಸಮಸ್ಯೆಗಳ ಬಗ್ಗೆ ನೀವು ಹೇಳ್ತಾ ಇದ್ದೀವಿ. ನ- ಡಿಫ್ರೆಂಟ್ ಕೇಸಸ್ ಏನು ಕಣ್ಣಿಗೆ ತುಂಬಾ ಡ್ಯಾಮೇಜ್ ಆಗುವಂತ ಸನ್ನಿವೇಶಗಳು ಯಾವ್ದು ಅಂತ? ತುಂಬ ಕಣ್ಣಿಗೆ ಡ್ಯಾಮೇಜ್ ಆಗೋರು ನಾವು ಮುಂಚೆ ನೋಡ್ತಾ ಇದ್ದಿದ್ದ ಕೇಸು ಡಯಾಬಿಟಿಕ್ ರೆಟಿನೋಪತಿ ಅಂತ ಬರ್ತಾ ಇತ್ತು. ಬರೀ ಶುಗರ್ ಇರೋರಿಗೆ, ಬಿ ಪಿ ಇರೋರಿಗೆ, ತುಂಬ ಮೆಡಿಸಿನ್ ಯಾರು ತಗೊಳ್ತಾರೆ ಅವ್ರಿಗೆ ಡಯಾಬಿಟಿಕ್ ರೆಟಿನೋಪತಿ ಅಂತ ನಾವು ನೋಡ್ತಾ ಇದ್ವಿ. ಬಟ್ ಒಂದು ಅವ್ರಿಗೆ ಸಮಸ್ಯೆ ಇರ್ತಾ ಇತ್ತು, ಬಂದಿದೆ ಅಂತ ಹೋಗ್ತಾ ಇತ್ತು, ಓಕೆ. ಬಟ್ ಇವಾಗ ಏನಾಗಿದೆ, ಮಕ್ಕಳಲ್ಲಿ ಕೂಡ ಪ್ರಾಬ್ಲಮ್ ಬರ್ತಾ ಇದೆ. ಮಕ್ಕಳಲ್ಲಿ ಕೂಡ ಇರೋದ್ರಿಂದ, ಯಾಕೆಂದರೆ ಎಲ್ಲ ಆನ್ಲೈನ್ ಕ್ಲಾಸ್ ಇರ್ಬೋದು, ಕೆಲವು ಟೈಮು ಈ ಲಾಕ್ಡೌನ್ ಮುಗಿದಾದ್ಮೇಲೆ ಇನ್ನೊಂದು ಅದೇ ಎಲೆಕ್ಟ್ರಾನಿಕ್ಸ್ ಡಿವೈಸ್ಗೆ ಜಾಸ್ತಿ ಅಟ್ಯಾಚ್ ಆಗಿರೋದ್ರಿಂದ, ಗೇಮ್ ಇರ್ಬೋದು, ಮೊಬೈಲ್ ನೋಡೋದು ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಡಿವೈಸ್ಗೆ ಅಟ್ಯಾಚ್ ಆಗಿರೋದ್ರಿಂದ ಸೊ ಏನಾಗುತ್ತೆ, ಔಟ್ಸೈಡು ಆ್ಯಕ್ಟಿವಿಟಿನೇ ಇರಲ್ಲ. ನೀವು ನಿಮ್ಮ ನಮ್ಮ ಏಜಲ್ಲೆಲ್ಲ ನಾವು ಆಟ ಆಡ್ಕೊಂಡು ಸ್ಕೂಲ್ ಬಿಡ್ತು, ಊಟ ಆಯಿತು, ಮನೆ ಆಯಿತು, ಆಟ ಊಟ ಪಾಠ ಹಿಂಗೆ ಇರ್ತಾಯಿತ್ತು. ಬಟ್ ಇವಾಗ ಹಂಗಿಲ್ಲ. ಮ್ಯಾಕ್ಸಿಮಮ್ ಅಪಾರ್ಟ್ಮೆಂಟಲ್ಲಿರಲಿ, ಮನೇಲಿ ಇಂಡಿವಿಜುವಲ್ ಇರಲಿ, ಎಲ್ಲೇ ಇರಲಿ, ಮನೆ ಒಳಗಡೆ ಇರ್ತಾರೆ ಮಕ್ಕಳು. ಆದಷ್ಟು ಮಕ್ಕಳು ಆಚೆ ಬೆಳಕಲ್ಲಿ ಇರಬೇಕು. ಬೆಳಕಲ್ಲಿ ಬಿಸಿಲಿಗೆ ಬಿಡಬಾರ್ದು, ಬಿಸಿಲಿಗೆ ಹೋದಷ್ಟು ಒಳ್ಳೆಯದು. ಬಿಸಿಲಿಗೆ ಹೋಗಿ ಕಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಹೌದು. ಬಿಸಿಲು ಆಟ ಆಡ್ಬೇಕು. ಬಿಸಿಲಲ್ಲಿ ಆಟ ಆಡಬೇಕು. ಮ್ಯಾಕ್ಸಿಮಮ್ ನೀವು ಆಚೆನೇ ಬಿಡಲ್ಲ. ಮ್ಯಾಕ್ಸಿಮಮ್ ಏನು ಮಾಡ್ತಾರೆ ಪೇರೆಂಟ್, ಆಚೆ ಹೋಗ್ಬೇಡ ಮನೆಯಲ್ಲೇ ಇಟ್ಕೊಳ್ತಾರೆ. ಮನೆಯಲ್ಲೇ ಒಳಗಡೆನೇ ಇಟ್ಟಾಗ ಏನಾಗುತ್ತೆ, ಅವು ಡಿಫಾಲ್ಟಾಗಿ ಎಲೆಕ್ಟ್ರಾನಿಕ್ಸ್ ಡಿವೈಸ್ ನೋಡೋದು, ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಹಿಂಗೆ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಆ್ಯಕ್ಟಿವಿಟೀಸ್ ಕಮ್ಮಿ ಆಗುತ್ತೆ. ಆ್ಯಕ್ಟಿವಿಟೀಸ್ ಕಮ್ಮಿ ಆದಾಗ ಈ ಥರ ಕಣ್ಣಿನ ಪ್ರಾಬ್ಲಮ್ಮು 3 ವರ್ಷ ಮಗು, 4 ವರ್ಷ ಮಗು, ಇವ್ರಿಗೆಲ್ಲ ನೋಡಿ ಎಷ್ಟು ಕನ್ನಡಕ ಆಗ್ತಾ ಇದ್ದಾರೆ ಅಂದರೆ, ಸುಮಾರು ಜನ ಕನ್ನಡಕ ಯೂಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಮೈನ್ ರೀಸನ್ನು. ಮಕ್ಕಳು ಸ್ವಲ್ಪ ಆ್ಯಕ್ಟಿವಿಟಿಗೆ ಆಚೆ ಆಟ ಆಡಿದ್ರೆ ಸೊ ಅದು ಟೈಮ್ ಅಲ್ಲೇ ಸ್ಪೆಂಡ್ ಆಗುತ್ತೆ. ನಿಮಗೆ 4 ಅವರ್ ಮಗು ಟಿ ವಿ ಅಥವಾ ಮೊಬೈಲ್ ನೋಡ್ತಾ ಇದೆ ಅಂತಂದರೆ ಅಲ್ಲಿ ಒಂದು 2 ಅವರ್ 2.5 ಅವರ್ ಕಟಪ್ ಆಗುತ್ತೆ, ರೆಡ್ಯೂಸ್ ಆಗುತ್ತೆ. ಯೂಸ್ ಮಾಡಲೇಬೇಡಿ ಅಂತ ಇಲ್ಲ, ಬಟ್ ಮಾಡೋ ಓವರ್ಸ್ ರೆಡ್ಯೂಸ್ ಆಗುತ್ತೆ. ಬಟ್ ಸಹಜವಾಗಿ ಕಾಡೋ ಪ್ರಶ್ನೆ, ಮಕ್ಕಳು 100 ಜನ ಮಕ್ಕಳು ಎಷ್ಟು ಜನಕ್ಕೆ ಸಮಸ್ಯೆ ಇತ್ತು, ಇವತ್ತು 100 ಜನ ಮಕ್ಕಳು ಎಷ್ಟು ಜನಕ್ಕೆ ಕಣ್ಣಿನ ಸಮಸ್ಯೆ ಇರುತ್ತೆ? ಮುಂಚೆ 100 ಜನದಲ್ಲಿ ನಾವು ಒಂದು 5 ಜನ ಅಥವಾ 10 ಜನ 15 ಜನ ಹೈಯೆಸ್ಟ್ವರೆಗೂ ನೋಡ್ತಾ ಇದ್ವಿ. ಇವಾಗ ನೀವು ಒಂದು ಶಾಲೆಗೆ ನಾವು ನಾರ್ಮಲಾಗಿ ಪೇರೆಂಟ್ ಮೀಟಿಂಗ್ ಹೋಗಿ ಅಥವಾ ಶಾಲೆ ಹತ್ರ ಹೋಗಿ ನೋಡಿದ್ರೆ ಒಂದು 40 to 50% ಮಕ್ಕಳು ಗ್ಲಾಸಸ್ ಹಾಕಿರೋದು ನೋಡ್ಬೋದು. ಮೊದಲು 100ಕ್ಕೆ 10-15 ಜನ, 10 ಜನ ಇಲ್ಲ 5 ಜನ ಅಷ್ಟೇನೆ ಇರ್ತಾ ಇದ್ರು. ಈಗ ಆಲ್ಮೋಸ್ಟ್ 40ರಿಂದ 50 ಜನ ಮಕ್ಕಳು ಕನ್ನಡಕ ಹಾಕಿರೋದು ನಾವು ನೋಡ್ತಾ ಇದೀವಿ. ಯಾಕೆ ಅಂತಂದ್ರೆ ಈ ಆಕ್ಟಿವಿಟೀಸ್ ಆಚೆ ಇಲ್ಲ, ಎಲ್ಲ ಇಂಡೋರ್ ಇರ್ತಾರೆ, ಎಲ್ಲ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಯೂಸ್ ಮಾಡೋದು. ಇದರಿಂದ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಲಾಸ್ಟು 6-7 ಇಯರ್ಸ್ ಇಂದ ಮಕ್ಕಳಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗಿದೆ. ಸೊ ನೀವು ಹೇಳ್ತೀರಿ ಮಕ್ಕಳನ್ನ ಮೊದಲು ಆಟ ಆಡಕ್ ಬಿಡಿ, ಹೊರಗಡೆ ಹೌದು ಒಳಗಡೆ ಇರಿಸ್ಕೊಂಡ್ರೆ ಮೊಬೈಲ್ ನೋಡ್ತಾರೆ, ಹೌದು. ಹೊರಗಡೆ ಹೋಗೋದ್ರಿಂದ ಆ ಬಿಸಿಲಿನ ಇಲ್ಲ. ಇದು ಕೂಡ ಆರೋಗ್ಯ ಈಗ ಮನೆ ಒಳಗಡೆ ಮಗು ಒಂದೇ ಬಿಟ್ರೆ ಅವರು ಡಿಫಾಲ್ಟ್ ಆಗಿ ಏನಾದ್ರು ಕೇಳ್ತಾರೆ. ಒಂದು ಮೊಬೈಲು ಅಥವಾ ಟಿವಿ. ಮುಂಚೆ ನಿಮ್ಗೆ ಎಲ್ಲ ಏನ್ ಹೇಳೋರು, ಟಿವಿ ನೋಡ್ಬೇಡ, ಟಿವಿ ನೋಡ್ಬೇಡ, ಕಣ್ಣಾಳತ್ತೆ. ಸೊ ಇವಾಗ ಟಿವಿ ಮೊಬೈಲ್ ಎರಡೂ ಇರೋದ್ರಿಂದ ಸೊ ಸ್ವಲ್ಪ ಆಕ್ಟಿವಿಟೀಸ್ ಆಚೆ ಮಾಡಿಸೋದ್ರಿಂದ 10 ಅಡಿ 15 ಅಡಿ ದೂರದಲ್ಲಿ ಟಿವಿ ನೋಡಿದ್ರೆ ಕಣ್ಣಾಳಾಗತ್ತೆ ಅನ್ನೋರು. ಈಗ 10 ಅಡಿಗೆ ಯಾಕಂದ್ರೆ ಹಿಡ್ಕೊಂಡು ಕೂತಿರ್ತಾರೆ. ಹೌದು. ಇವಾಗ ನೋಡಿ, ಅವಾಗ್ಲೇ ದೊಡ್ಡವ್ರು ಏನ್ ಹೇಳೋರು, 10 ಅಡಿಯಿಂದ ಟಿವಿ ನೋಡಿದ್ರೆ ಕಣ್ಣಾಳಾಗುತ್ತೆ ಅಂತ ಹೇಳೋರು. ಇವಾಗ ಜಸ್ಟ್ 1 ಅಡಿ ಅಲ್ಲ, 1 ಅಡಿಗಿಂತ ಕ್ಲೋಸ್ ತಗೊಂಡು ನೋಡ್ತಾರೆ. ಸೊ ಇದರಿಂದ ಪ್ರಾಬ್ಲಮ್ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಮಸಲ್ಸ್ಗೆ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ಆಪ್ಟಿಕ್ ನರ್ವ್ಗೆ ಪ್ರಾಬ್ಲಮ್ ಆಗ್ಬೋದು, ರೆಟಿನಾದಲ್ಲಿ ಪ್ರಾಬ್ಲಮ್ ಬರ್ಬೋದು, ಕಾರ್ನಿಯಾದಲ್ಲಿ ಪ್ರಾಬ್ಲಮ್ ಬರ್ಬೋದು. ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಸಹಜವಾಗಿ ನೀವು ಆಗ್ಲೇ ಹೇಳಿದ್ರಿ, ಒಂದು ಮೊಬೈಲು ಮತ್ತು ಬೇರೆ ಬೇರೆ ಲೆಕ್ಕಾಚಾರ, ಬೇರೆ ದೇಹದ ಬೇರೆ ಯಾವ ಕಾಯಿಲೆಯಿಂದ ಕಣ್ಣಿಗೆ ಸಮಸ್ಯೆ ಆಗ್ಬೋದು, ಕಣ್ಣಿಗೆ ಸಮಸ್ಯೆ ಬರುವಂತದ್ದು ಯಾವ ಕಾಯಿಲೆಗಳಿದೆ, ಲೈಕ್ ಶುಗರ್, BP, ಈ ತರದ್ದು ಕೂಡ ಒಂದಷ್ಟು ಚರ್ಚೆ ಇದೆ. ಸೊ ಅದು ಯಾವ ರೀತಿ ಆಗುತ್ತೆ ಅಂತ? ಕೆಲವು ಟೈಮಲ್ಲಿ ಏನಾಗುತ್ತೆ, ನಾವು ನೋಡಿರೋ ಪ್ರಕಾರ ಲಾಸ್ಟ್ ಕೆಲವು ಮಗುಗೆ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ, ಬೇರೆ ಏನೋ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ. ಆವಾಗ ಡಾಕ್ಟ್ರು ಮೆಡಿಸಿನ್ ಎಲ್ಲ ಕೂಡ ಅವಶ್ಯಕತೆ ಇರುತ್ತೆ. ಅದು ರಿಕ್ವೈರ್ ಆಗೋಕ್ಕೆ ಮಿನಿಮಮ್ ಕೋರ್ಸು 6 months 3 months ಇರುತ್ತೆ. ಆ 3 months 6 months ಕೋರ್ಸ್ ಆದಾಗ್ಲೂ ನಿಮ್ಗೆ ಮುಂಚೆನೇ ನಾರ್ಮಲಿ ಈ ಟ್ರೀಟ್ಮೆಂಟ್ ತೊಗೊಂಡ್ರೆ ಈ ಕಣ್ಣಿನ ಸಮಸ್ಯೆ ಬರುತ್ತೆ, ಕಣ್ಣಿಗೆ ಪ್ರಾಬ್ಲಮ್, ಕಣ್ಣಷ್ಟು ಸೆನ್ಸಿಟಿವ್ ಇನ್ಯಾವುದೂ ಇಲ್ಲ. ಕಣ್ಣು ಅಷ್ಟು ಸೆನ್ಸಿಟಿವ್ ಇರುತ್ತೆ. ಈ ಮೆಡಿಷನಿಂದ ಈ ಕಣ್ಣಿಗೆ ಆಗೋ ಪ್ರಾಬ್ಲಮ್ ಮುಂಚೆನೇ ಹೇಳಿರ್ತಾರೆ. ಸೊ ಆವಾಗ ಏನಾಗುತ್ತೆ, ನಿಮ್ಮ ಮಕ್ಕಳಲ್ಲೇ ಆಗಲಿ ದೊಡ್ಡವರೇ ಆಗಲಿ ಹೇಳ್ದಾಗ ಏನಾಗುತ್ತೆ, ಅವರು ಈ ಥರ ಆಗೋ ಚಾನ್ಸಸ್ ಇರುತ್ತೆ ಅಂದಾಗ ಮೇಯ್ನ್ ಕ್ಯಾಟ್ರಾಕ್ಟ್ ಬರೋ ಚಾನ್ಸಸ್ ಇರುತ್ತೆ. ನಾರ್ಮಲಾಗಿ ನಾವು 65-70 ಇಯರ್ಸ್ಗೆ ಕಣ್ಣಿನ ಪೊರೆ ಏನಂತೀವಿ, ಕ್ಯಾಟ್ರಾಕ್ಟ್ ತೆಗಿಬೇಕು. ಅದನ್ನು ತೆಗೆದು ಟ್ರಾನ್ಸ್ಪರೆಂಟ್ ಮತ್ತೆ ಹಾಕ್ತಾರೆ ಬೇರೆ ಲೆನ್ಸ್ ಅದೇ ಜಾಗಕ್ಕೆ. ಸೊ ಅವಾಗ ಏನಾಗುತ್ತೆ, ಅರ್ಲಿ ಕ್ಯಾಟ್ರಾಕ್ಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಸಮಸ್ಯೆ ಬರೋದು ಏನಾದರೂ ಮೆಡಿಷನ್ ತಗೊಂಡು, ಬೇರೆ ಕಾಯಿಲೆಯಿಂದ ಅವ್ರು ಸುಮಾರು ಮೆಡಿಷನ್, ಸುಮಾರು ವೆರೈಟಿ ಬೇರೆ ಬೇರೆ ಮೆಡಿಷನ್, ಅದಕ್ಕೆ ಒಂದು ಪ್ರಾಬ್ಲಮ್ಗೆ ಇದೊಂದು ಪ್ರಾಬ್ಲಮ್ಗೆ ಎಲ್ಲ ಮೆಡಿಷನ್ ತಗೊಂಡು ಅವರು ಈ ಟ್ರೀಟ್ಮೆಂಟಲ್ಲಿ ಇರೋದ್ರಿಂದ
ಆವಾಗ ಕಣ್ಣಿಗೆ ಪ್ರಾಬ್ಲಮ್ ಮೇಯ್ನ್ ಆಗಿ ಲೆನ್ಸ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲಾಂದರೆ ರೆಟಿನಾದಲ್ಲಿ ಪ್ರಾಬ್ಲಮ್ ಬರ್ಬೋದು. ಕ್ಯಾಟ್ರಾಕ್ಟು ನಿಮಗೆ 60-70 ವರ್ಷಕ್ಕೆ 65 ವರ್ಷಕ್ಕೆ ಬರೋ ಕ್ಯಾಟ್ರಾಕ್ಟು 20 ಇಯರ್ಸ್ಗೂ ಬಂದಿದೆ, ಮಕ್ಕಳಿಗೆ ಬಂದಿದೆ. ಎಷ್ಟು 10 ಇಯರ್ಸ್ 9 ಇಯರ್ಸ್ ಮಕ್ಕಳಿಗೆಲ್ಲ ಬಂದಿದೆ. ಯಾಕೆ ಬಂದಿದೆ ಅಂತ ರಿಸರ್ಚಲ್ಲಿ ನೋಡಿದಾಗ ಆವಾಗ ಗೊತ್ತಾಯಿತು ಇಲ್ಲಿ ತುಂಬ ಮಗು ಬೇರೆ ಬೇರೆ ಸಮಸ್ಯೆಯಿಂದ ಇತ್ತು, ಅದಕ್ಕೆ ಟ್ರೀಟ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಈ ಸಮಸ್ಯೆ ಬಂದಿದೆ ಅಂತ ಡಾಕ್ಟರ್ ಫೈಂಡ್ ಮಾಡಿದ್ದಾರೆ. ಎಸ್, ಈಗ ಚಿಕ್ಕ ಮಕ್ಕಳಿಗೂ ಸಮಸ್ಯೆ, ದೊಡ್ಡವ್ರಿಗೂ ಸಮಸ್ಯೆ, ಇದೆಲ್ಲ ಸಮಸ್ಯೆಗಳಿದೆ. ಸಹಜವಾಗಿ ಒಂದು ಡಿಫ್ರೆಂಟ್ ಕೇಸಸ್ ಇರುತ್ತೆ ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಡಿಫ್ರೆಂಟ್ ಕೇಸಸ್ ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ನೀವು ಕಂಡಂತ ಅಪರೂಪದ ಪ್ರಕರಣಗಳು ಯಾವುದು ಅಂತ ಕಡಿಮೆ ವಿಷಯ. ಅಪರೂಪದ ಪ್ರಕರಣ ಅಂತಂದರೆ ನಿಮಗೆ ಇದರಲ್ಲಿ ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲದೆ ಚೆನ್ನಾಗಿ ದೂರ ಎಲ್ಲ ಹತ್ರ ಎಲ್ಲ ಚೆನ್ನಾಗಿ ಕಾಣ್ತಾ ಇದ್ದವರು ಸಡನ್ನಾಗಿ ಬಂದು ನನ್ನ ಪ್ರಾಬ್ಲಮ್ ಹಿಂಗಿದೆ, ನಮ್ಮ ಗೊತ್ತಿರೋರು ಇರ್ಬೋದು, ಡೈಲಿ ನಾವು ನೋಡ್ತಾ ಇರ್ತೀವಿ, ಅವರು ಎಲ್ಲ ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ, ಅವರು ನಮಗೆ ಸಡನ್ನಾಗಿ ಬಂದು ಪ್ರಾಬ್ಲಮ್ಮು ನನಗೆ ಇದು ಮಾಡಿ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತಾರೆ. ಬಟ್ ಸಮಸ್ಯೆ ಅದಲ್ಲ. ಫಸ್ಟು ನೀವು ಏನು ಚೆನ್ನಾಗಿಲ್ಲ ಅಂತ ನೀವೇ ರಿಪೋರ್ಟ್ ಕೊಡಬಾರ್ದು. ದಯವಿಟ್ಟು ನಿಮ್ಮ ನಿಯರೆಸ್ಟ್ ಎಲ್ಲಿ ಆಪ್ಟೋಮೆಟ್ರಿಸ್ಟ್ ಇದ್ದಾರೆ ಅಥವಾ ಆಪ್ಟೋಮಾಲಜಿಸ್ಟ್ ಡಾಕ್ಟ್ರ್ ಇದ್ದಾರೆ ಅಲ್ಲಿ ಮೀಟ್ ಮಾಡಿ ನಿಮ್ಮ ಕಣ್ಣು ಚೆಕ್ ಮಾಡಿಸ್ಕೊಳ್ಳಿ. ನೀವೇ ಯಾವುದೇ ಕಾರಣಕ್ಕೂ ಫಿಟ್ ಆ್ಯಂಡ್ ಫೈನ್ ಅಂತ ಹೇಳ್ಬೇಡಿ. ಸಹಜವಾಗಿ ಕಾಣುವಂತ ಪ್ರಶ್ನೆ, ಹಾರ್ಟ್ ಅಟ್ಯಾಕ್ ಸಡನ್ ಆಗಿ ಆಗುತ್ತೆ, ಹೃದಯ ಸ್ತಂಭ ನಿಂತು ಹೋಗುತ್ತೆ, ಹಿಂಗೆಲ್ಲ ಇರುತ್ತೆ. ಕಣ್ಣು ದಿಢೀರ್ನೆ ಕಾಣ್ದಂಗ ಆಗೋ ಸನ್ನಿವೇಶಗಳು ಇದೆಯಾ? ನೋಡಿದ್ದೀವಿ, ಸುಮಾರು ಕೇಸ್ನ ನಾವು ನೋಡಿದ್ದೀವಿ. 100 ಜನ ಈ ಥರ ನಮ್ಮಲ್ಲಿ ಪ್ರಾಬ್ಲಮ್ಮು ಸಡನ್ನಾಗಿ ನಿನ್ನೆಯಿಂದ ನಮ್ಗೆ ಕಾಣಿಸ್ತಾ ಇಲ್ಲ, ಒಂದು ಕಣ್ಣಿಗೆ ಮುಚ್ಚಿದ್ರೆ ಇನ್ನೊಂದು ಕಣ್ಣಲ್ಲಿ ಕಾಣಿಸ್ತಾ ಇಲ್ಲ, ನಾನು ನೋಡ್ಕೊಂಡಿಲ್ಲ, ಇವಾಗ ನನಗೆ ಇವಾಗ ಗೊತ್ತಾಗ್ತಾ ಇದೆ, ಒಂದೇ ಕಣ್ಣಲ್ಲಿ ನಾನು ನೋಡ್ತಾ ಇದ್ದೀನಿ, ಈ ಕಣ್ಣು ಮುಚ್ಚಿದ್ರೆ ಈ ಕಣ್ಣಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಈ ಗೋಡೆನೇ ಕಾಣಿಸ್ತಾ ಇಲ್ಲ, ಈ ಥರ ಎಲ್ಲ ಕೇಸಸ್ ನಮ್ಮ ಹತ್ರ ಬರ್ತಾರೆ. ಯಾಕೆಂದ್ರೆ ನನಗೇನಾಗಿರಲಿಲ್ಲ, ಮುಂಚೆ ಏನು ಚೆನ್ನಾಗಿದ್ದೆ ಅಂತಂದಾಗ ರೀಸನ್ನು ಅವರು ಚೆಕ್ಕೇ ಮಾಡಿಸಿರಲ್ಲ. ಯಾಕೆಂದರೆ ನೆಗ್ಲೆಕ್ಟು, ನನಗೇನು ಪ್ರಾಬ್ಲಮ್ ಇಲ್ಲ, ನಮ್ಮಪ್ಪ ಅಮ್ಮ ಎಲ್ಲ ಅವರು 60-70 ವರ್ಷ ಆದರೂ ಕನ್ನಡಕ ಹಾಕಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಯಾರೂ ಫೇಸ್ ಮಾಡಿಲ್ಲ, ನನಗೂ ಏನು ಬಂದಿಲ್ಲ. ನಿಮ್ಗೆ ಬಂದಿಲ್ಲ ಅಂದರೆ ಹ್ಯಾಪಿ, ಬಟ್ ನೀವು ಚೆಕ್ ಮಾಡಿಸ್ಕೊಳ್ಳೋದು ಮಸ್ಟ್ ರಿಕ್ವೈರ್ಡ್. ಯಾವಾಗ ನೆಗ್ಲೆಕ್ಟ್ ಮಾಡ್ತಾರೆ, ಯಾವ ಥರ ಸಮಸ್ಯೆ ಬರುತ್ತೆ ಅಂದರೆ ಕಣ್ಣೊಳಗಡೆ ಎಕ್ಸಾಂಪಲು 45-50 ವರ್ಷ 60 ವರ್ಷ 50 ವರ್ಷ ಆಗಿರೋರಿಗೆ ಅವ್ರಿಗೆ ಡಯಾಬಿಟಿಕ್ ಇರುತ್ತೆ. ಅವರು ಡಯಾಬಿಟಿಕ್ಕು ಡೈಲಿ ಟ್ಯಾಬ್ಲೆಟ್ ತೊಗೊಂಡು ಮೇಂಟೈನ್ ಮಾಡ್ಕೊಂಡು ನಾನು ಅಂಡರ್ 200 ಕಂಟ್ರೋಲಲ್ಲಿದ್ದೀನಿ, ಬಿಲೋ 200 190 200 ಒಳಗಡೆ ಇದೆ ಅಂತ ಅವ್ರು ಹ್ಯಾಪಿ ವಾಕಿಂಗ್ ಮಾಡಿಕೊಂಡು ಮಾತ್ರೆ ತೊಗೊಂಡು ಫುಡ್ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಓಕೆ, ಅವರು ಮಾಮೂಲಿ ವರ್ಷಕ್ಕೊಂದ್ಸರಿ ನಾರ್ಮಲ್ ಚೆಕಪ್ ಮಾಡಿಸ್ಕೊಂಡು ಕನ್ನಡಕ ತೊಗೊಂಡು ಜಸ್ಟ್ ಇಗ್ನೋರ್ ಮಾಡಿದ್ದಾರೆ. ಮೀನ್ಸ್ ಅವರು ಚೆನ್ನಾಗಿದೆ, ಎಲ್ಲ ಆಲ್ ಈಸ್ ವೆಲ್ ಅಂತ ಇದು ಮಾಡಿ. ಬಟ್ ಯಾವುದೇ ರೀತಿ ಅವರು ಡಾಕ್ಟ್ರ್ ಹತ್ರ ಹೋಗಿ ಆಪ್ಟಮಾಲಜಿಸ್ಟ್ ಹತ್ರ ಹೋಗಿ ಕಂಪ್ಲೀಟ್ ಕಣ್ಣನ್ನು ಚೆಕ್ ಮಾಡಿಸ್ಕೊಳ್ಳಲ್ಲ. ಚೆಕ್ ಮಾಡಿಸ್ಕೊಂಡು ಏನಾಗುತ್ತೆ, ಕೆಲವು ಟೈಮಲ್ಲಿ ಕಣ್ಣು ಒಳಗಡೆ ಸಣ್ಣದಾಗಿ ಓಲಾಗುತ್ತೆ. ಕಣ್ಣು ಒಳಗಡೆ ಆಪ್ಟಿಕ್ ನರ್ವಲ್ಲಿ ಅಥವಾ ನರ್ವ್ಸಲ್ಲಿ ಓಲಾಗಿ ಸ್ವಲ್ಪ ಫಸ್ಟ್ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ವೆಲ್ಲಿಂಗ್ ಸ್ಟಾರ್ಟ್ ಆದಮೇಲೆ ಆಪ್ಟಿಕ್ ನರ್ವ್ನಲ್ಲಿ ಇದಾಗ್ಬೋದು, ಡ್ಯಾಮೇಜ್ ಆಗ್ಬೋದು, ಲೈಟಾಗಿ ಬ್ಲೀಡಿಂಗ್ ಆಗುತ್ತೆ. ಬ್ಲೀಡಿಂಗ್ ಆದ ತಕ್ಷಣ ಅವ್ರಿಗೆ ಏನೂ ಗೊತ್ತಾಗಲ್ಲ. ಕಣ್ಣು ಆಚೆ ಗಾಯ ಆದರೆ ನಿಮಗೆ ಇಮ್ಮಿಡಿಯೇಟ್ ಗೊತ್ತಾಗುತ್ತೆ. ಕಣ್ಣು ಒಳಗಡೆ ಬ್ಲೀಡಿಂಗ್ ಆಯಿತು ಅಂದರೆ ಗೊತ್ತಾಗಲ್ಲ. ಆ ಬ್ಲೀಡಿಂಗ್ ಜಾಸ್ತಿಯಾಗಿ ಫುಲ್ಲು ಲೆನ್ಸ್ವರೆಗೂ ಬಂದಾಗ ಆವಾಗ ಅವ್ರಿಗೇನೂ ಗೊತ್ತಾಗಲ್ಲ. ಇದೆಲ್ಲ ಯಾಕೆ ಆಗುತ್ತೆ ಅಂದರೆ ಕೆಲವು ಟೈಮು BP ಇರೋರಿಗೂ ಆಗುತ್ತೆ. ಜಾಸ್ತಿ ಟೆನ್ಷನ್ ಇರೋದ್ರೆ ಏನು BP ಹೆಂಗೆ ಕಣ್ಣಲ್ಲೂ ಪ್ರೆಷರ್ ಬರುತ್ತೆ. ಕಣ್ಣಲ್ಲಿ ಹೆಂಗೆ ಪ್ರೆಷರ್ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ, ಕಮ್ಮಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ. ಹೆಂಗೆ BP ಕಮ್ಮಿ ಆದರೂ ಪ್ರಾಬ್ಲಮ್ಮು, ಜಾಸ್ತಿ ಆದರೂ ಪ್ರಾಬ್ಲಮ್ಮು. ಇದೇ ಥರ ಕಣ್ಣಲ್ಲಿ ಗ್ಲೋಕೋಮಾ ಅಂತ ಪ್ರಾಬ್ಲಮ್. ಗ್ಲೋಕೋಮಾ ತುಂಬ ಜನಕ್ಕೆ ಗ್ಲೋಕೋಮಾ ಬಂದೇ ಕಣ್ಣು ಬ್ಲೈಂಡ್ ಆಗಿರೋರು ಸುಮಾರು ಜನ ಇದ್ದಾರೆ. ಸೊ ವರ್ಲ್ಡಲ್ಲಿ ಗ್ಲೋಕೋಮಾ ಅಂತಂದರೆ ಕಣ್ಣಲ್ಲಿ ಪ್ರೆಷರ್ ಸರ್. ಕಣ್ಣಲ್ಲಿ ನಮ್ಗೆ ಹೆಂಗೆ BP ಶುಗರ್ ಯಾವ ಥರ ಇರುತ್ತೆ ಅದೇ ಥರ ಇದು ಕಾಯಿಲೆ ಗ್ಲೋಕೋಮಾ ಅನ್ನೋದು. ವರ್ಲ್ಡಲ್ಲಿ ಗ್ಲೋಕೋಮಾಯಿಂದ ಸುಮಾರು ಜನ ಕಣ್ಣು ಕಳ್ಕೊಂಡವ್ರು ಇದ್ದಾರೆ. ಸೊ ಕಣ್ಣು ಯಾಕೆ ಕಳ್ಕೊತಾರೆ ಅಂದರೆ ಅವರು ಇದಕ್ಕೆ ಸಿಂಪ್ಟಮ್ಸ್ ಇಲ್ಲ. ಮೇಯ್ನ್ ಪ್ರಾಬ್ಲಮ್ ವಿತೌಟ್ ಸಿಂಪ್ಟಮ್ಸು ಕಾಯಿಲೆ ಸ್ಟಾರ್ಟ್ ಆಗುತ್ತೆ. ಫಸ್ಟು ಸೈಡ್ಸಿಂದ ನಿಮಗೆ ವಿಷನ್ ಬ್ಲರ್ ಆಗ್ತಾ ಹೋಗುತ್ತೆ, ಅದು ಗೊತ್ತಾಗಲ್ಲ. ಯಾವಾಗ ಸೆಂಟ್ರ್ ಪಾಯಿಂಟಲ್ಲಿ ಅವ್ರಿಗೆ ವಿಷನ್ ಕಂಪ್ಲೀಟ್ ಬ್ಲರ್ ಆಗುತ್ತೆ ಆವಾಗ ಮಾತ್ರ ಅವರು ನನಗೇನು ಸಮಸ್ಯೆ ಆಗಿದೆ ಅಂತ ನಮ್ಮಲ್ಲಿ ಬಂದಾಗ ಅವಾಗ ಏನಾಗುತ್ತೆ, ಅವಾಗ ಹೆಚ್ಚು ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗಿರುತ್ತೆ ಅಥವಾ ರೆಟಿನಾದಲ್ಲಿ ಫುಲ್ಲು ನರ್ವ್ಸು ಡ್ಯಾಮೇಜ್ ಆಗಿದ್ದಾಗ ಜಸ್ಟ್ ಆಪ್ರೇಷನ್ ಮಾಡಿ ಯಾವುದೇ ಡಾಕ್ಟ್ರ್ ಹತ್ರ ಹೋದ್ರೆ ನಿಮ್ಗೆ ಇವಾಗ ಏನಿದೆ ಪ್ರೆಸೆಂಟ್ ಸ್ವಲ್ಪ 10% ಇದೆಯಾ 15% ಇದೆಯಾ ಅದನ್ನು ಉಳ್ಸೋಕ್ಕೆ
ಟ್ರೈ ಮಾಡ್ಬೋದು ಹೊರತು ಕಂಪ್ಲೀಟ್ ನನಗೆ ಮುಂಚೆ ಹೆಂಗಿತ್ತು ಅದೇ ಥರ ಮಾಡಿ ಅಂದರೆ ಎಲ್ಲೂ ಸಾಧ್ಯ ಇಲ್ಲ. ದಯವಿಟ್ಟು ಎಲ್ಲರೂ ಚೆಕ್ ಮಾಡಿಸ್ಕೊಳ್ಳಿ ಮುಂಚೆನೆ. ಪ್ರಾಬ್ಲಮ್ ನನಗೆ ಇವೆಲ್ಲ ಕೇಳಿದ್ಮೇಲೆ ಅನ್ಸಿರೋದು ನೋಡಿ, ನಾನು ಇವ್ರಿಗೆ ಹೇಳೋದಂದ್ರೆ, ನಾವ್ ಹೇಗೆ BP ಶುಗರ್ ಚೆಕ್ ಮಾಡಿಸ್ಕೋತೀವೋ, ರೊಟೀನ್ ಹೆಲ್ತ್ ಚೆಕಪ್ ಮಾಡಿಸ್ತೀವೋ, ಕಣ್ಣಿಂದು ಕೂಡ ರೊಟೀನ್ ಆಗಿ ಚೆಕಪ್ ಮಾಡಿಸಿ. ಪ್ರತಿ ವರ್ಷಕ್ಕೆ ವರ್ಷಕ್ಕೆ ಮಾಡಿಸೋದು ಬೆಟರು. ಮಕ್ಕಳಲ್ಲಿ ಎವ್ರಿ 6 months 7 monthsಗೆ ಮಾಡಿಸೋದು ಬೆಟರ್. ಮಕ್ಕಳಿಗೆ, ದೊಡ್ಡವರಿಗೆ 1 year ಒಂದ್ಸರಿ ಮಕ್ಕಳಿಗೆ ತಪ್ಪೆ 6 ತಿಂಗಳಿಗೆ ಒಂದ್ಸರಿ ಕಣ್ಣಿನ ಪರೀಕ್ಷೆಯನ್ನ ಮಾಡಿಸಿ. ಬಿಕಾಸ್ ಆಫ್ ಅವ್ರ ಹೇಳ್ತಾರೆ ಸಡನ್ ಆಗಿ ಕಣ್ಣು ಕಾಣದಂತ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಸೊ ಗ್ಲುಕೋಮಾ ಅನ್ನೋ ಆ ಸಮಸ್ಯೆಯಿಂದ. ಬಟ್ ರೆಟಿನಾ ಪ್ರಾಬ್ಲಮ್ ಬಗ್ಗೆನೂ ಒಂದಷ್ಟು ಅದೇನ್ ಕತೆ ಇದೆ. ಸೊ ಡಯಾಬಿಟಿಕ್ ರೆಟಿನಾಪತಿ ಅಂತಂತ ಯಾರಿಗೆ ಶುಗರ್ ಮೋರ್ ದೆನ್ 200 250 ಕಂಟ್ರೋಲೇ ಇರಲ್ಲ, ಅವ್ರು ಗಮನಿಸಿರಲ್ಲ, ಈ ನನಗೆ 3-4 ವರ್ಷದಿಂದ ಶುಗರ್, ಅವ್ರು ಮಾತ್ರ ಮಸ್ಟು ನೆಗ್ಲೆಕ್ಟ್ ಮಾಡದೆ ಬರೀ ಹೋಗಿ ಸಿಂಪಲ್ಲಾಗಿ ಚೆಕ್ ಮಾಡಿಸಿ ಕನ್ನಡಕ ತೊಗೊಳೋದಲ್ಲ. ಸಿಂಪಲ್ಲಾಗಿ ಹೋಗಿ ಕಣ್ಣು ಚೆಕ್ ಮಾಡಿಸಿ ಕನ್ನಡಕ ತೊಗೊಂಡ್ರೆ ಅದು ಯೂಸ್ ಅಲ್ಲ. ನೀವು ಕಂಪ್ಲೀಟ್ ಕಣ್ಣು ಚೆಕ್ ಮಾಡಿಸ್ಬೇಕು. ಕಂಪ್ಲೀಟ್ ಚೆಕಪ್ ಏನಂದರೆ ಕಣ್ಣಿಗೆ ಡ್ರಾಪ್ಸ್ ಹಾಕ್ಬಿಟ್ಟು ಡೈಲೇಟ್ ಮಾಡಿಬಿಟ್ಟು ಒಳಗಡೆ ಹೇಗಿದೆ ಅದ್ರದ್ದೆಲ್ಲ ನೋಡೋದು ಸ್ಪೆಷಲಿಸ್ಟ್ ನೋಡ್ತಾರೆ. ಆ ಸ್ಪೆಷಲಿಸ್ಟು ನಿಮ್ಗೆ ಹೇಳ್ತಾರೆ ನಿಮ್ಮ ರೆಟಿನಾ ಹೇಗಿದೆ, ಆಪ್ಟಿಕ್ ನರ್ವ್ ಹೇಗಿದೆ, ಕಾರ್ನಿಯಾ ಪ್ರಾಬ್ಲಮ್ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ, ಇದೆಲ್ಲ ಡಾಕ್ಟ್ರು ಹೇಳ್ತಾರೆ. ಯಾರೇ ಶುಗರ್ ಪೇಷಂಟ್ ಇರೋರು ದಯವಿಟ್ಟು ವಿತೌಟ್ ಫೇಲು ನೀವು ಕಣ್ಣು ಚೆಕ್ ಮಾಡಿಸ್ಕೋಬೇಕು. ಬರೀ ಕಣ್ಣು ಚೆಕಪ್ ಅಲ್ಲ, ಕಣ್ಣು ಒಳಗಡೆ ರೆಟಿನಾ ಚೆಕ್ ಮಾಡಬೇಕು. ರೆಟಿನಾ ಚೆಕ್ ಮಾಡೋದು ಮೋಸ್ಟ್ಲಿ 1 ಅವರಿಂದ 1.5 hour ಪ್ರೊಸೀಜರ್ ಇರುತ್ತೆ. ಆ 1 hour 1.5 hour ನಿಮಗೆ ಕಂಪ್ಲೀಟು ನಿಮ್ಮದು ಕಣ್ಣು ಒಳಗಡೆ ಏನು ಪ್ರಾಬ್ಲಮ್ ಇದೆ, ಆಪ್ಟಿಕ್ ನರ್ವ್ ಹೇಗಿದೆ, ರೆಟಿನಾ ಹೇಗಿದೆ, ರೆಟಿನಾ ತನ್ನ ಜಾಗದಿಂದ ಜರುಗಿದೆಯಾ, ಕೆಳಗಡೆ ಬಂದಿದೆಯಾ ಅಥವಾ ಕರೆಕ್ಟ್ ಜಾಗದಲ್ಲಿ ಇದೆಯಾ, ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ನೀವು ಸುಮ್ಮನೆ ನಾರ್ಮಲಾಗಿ ಚೆಕ್ ಮಾಡಿ ಕನ್ನಡಕ ತೊಗೊಳೋದ್ರಿಂದ ಏನು ಯೂಸ್ ಇಲ್ಲ. ಸೊ ನೀವು ಹೇಳ್ತೀನಿ ನಾನು ಅವಾಗ ಅವನ ಕಣ್ಣ ಚೆಕ್ ಮಾಡ್ದಂಗಾಗಿದೆ ಏನಾಗಿರ್ಬೋದು ಅಂತ. ಯಾಕಂದ್ರೆ ಸಹಜವಾಗಿ ಕಂಟೆಂಟ್ ನ ಕೇಳ್ತಿರ್ಬೇಕಾದ್ರೆ ಎಲ್ಲರೂ ಅವ್ರ ಕಣ್ಣಿನ ಬಗ್ಗೆ ಗಮನ ಕೊಡ್ತಿರ್ತಾರೆ. ಬಟ್ ಸುಮ್ಮನೆ ಆ ಕ್ಷಣ ಗಮನ ಕೊಟ್ಟರಾಗಲ್ಲ. ನೀವು ಹತ್ತಿರದಲ್ಲಿ ಎಲ್ಲಿ ಟೆಸ್ಟ್ ಮಾಡಿಸೋದು ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸಿ. ಇಲ್ಲಾಂದ್ರೆ ವರ್ಮಾಬು, ಕಮ್ಮನಹಳ್ಳಿ ಭಾಗ, ಈ ಕಡೆ ಹೆಬ್ಬಾಳ ಈ ಭಾಗದಲ್ಲಿ ಯಾರಿದ್ರೆ ಕೇರ್ ನಮ್ಮ ಕಡೆ ಅವರು ನೀವು ವಿಜುವಲ್ ಕೇರ್ಗೆ ಭೇಟಿ ಕೊಡಬಹುದು. ಅಲ್ಲಿ ನಿಮಗೆ ಶಿವಣ್ಣ ಅವರು ಕೂಡ ಸಿಗ್ತಾರೆ. ಬಟ್ ಮೈಕೋಪಿಯಾ ಪ್ರಾಬ್ಲಮ್ ಅಂತ ಬರುತ್ತಲ್ಲ, ಅದು ಸಂಬಂಧಪಟ್ಟ ಮಯೋಪಿಯಾ ಅಂದರೆ ಇದು ಸಮಸ್ಯೆ ಬಂದ್ಬಿಟ್ಟು ಯಾಕೆ ಬೇಗ ಗೊತ್ತಾಗಲ್ಲ ಈ ಪ್ರಾಬ್ಲಮ್ ಅಂತಂದ್ರೆ, ಮಯೋಪಿಯರವ್ರಿಗೆ ನಾರ್ಮಲ್ ಆಗಿ ಗೊತ್ತಾಗಲ್ಲ. ಮಯೋಪಿಯಾ ನಿಮ್ಮ ಎಕ್ಸಾಂಪಲ್ ಒಬ್ಬರಿಗೆ -0.5 ಇತ್ತು ಗೊತ್ತಾಗಲ್ಲ, 0.75 ಇತ್ತು ಗೊತ್ತಾಗಲ್ಲ. ಯಾಕೆಂದ್ರೆ ಇದು ಸಮಸ್ಯೆ ದೂರದ ಪ್ರಾಬ್ಲಮ್. ಹತ್ರದ ಪ್ರಾಬ್ಲಮ್ ಆದರೆ ನಿಮಗೆ ಏನೋ ಕಾಣಿಸ್ತಾ ಇಲ್ಲ ಅಂತ ನೀವು ನಾರ್ಮಲ್ ಆಗಿ ಮಾತಾಡ್ತೀರಿ. ಏನೋ ನನಗೆ ಇದು ಕಾಣಿಸ್ತಾ ಇಲ್ಲ ಅಥವಾ ಇದು ಕಾಣಿಸ್ತಾ ಇಲ್ಲ ಅಂತ ಹೇಳ್ತೀರಾ. ಮಯೋಪಿಯಾ ಅನ್ನೋದು ಸ್ಪೆಷಲಿ ಡಿಸ್ಟೆನ್ಸ್ ಕಾಣಿಸಲ್ಲ, ದೂರ ಯಾವಾಗ ನಿಮ್ಗೆ ಕಾಣಿಸಲ್ಲ ಆವಾಗ ನಿಮಗೆ ಜಸ್ಟ್ ಮ್ಯಾನೇಜ್ ಎಲ್ರಿಗೂ ಇಷ್ಟೇ ಕಾಣಿಸುತ್ತೆ, ಜಸ್ಟ್ ಒಂದು 30% ಕಮ್ಮಿ ಕಾಣಿಸಿದ್ರು ಎಲ್ರಿಗೂ ಇಷ್ಟೇ ಕಾಣಿಸುತ್ತೆ ಅನ್ನೋ ಒಂದು ನಾರ್ಮಲ್ ಅಂದಾಜಲ್ಲಿ ಇರ್ತಾರೆ. ಯಾವಾಗ ಹೋಗ್ತಾ 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 ದೊಡ್ಡ ಬಿಲ್ಡಿಂಗು ಚಿಕ್ಕದಾಗಿ ಕಾಣಿಸುತ್ತೆ ಆವಾಗ ಎಲ್ಲೋ ಮಿಸ್ ಆಗಿದೆ ಇದು ಅಂತ ಆವಾಗ ಬಂದು ಚೆಕ್ ಮಾಡಿಸೋದ್ರಿಂದ ಕೆಲವು ಟೈಮಲ್ಲಿ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನು ತುಂಬ ಸಮಸ್ಯೆ ಬರುತ್ತೆ. ಸೊ ಅದರಿಂದ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಎಸ್, ಕ್ಯಾಟರಾಕ್ಟ್ ಸರ್ಜರಿ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಇದೆ. ಏನದು, ಯಾವ ರೀತಿ ಸರ್ಜರಿ, ಕ್ಯಾಟ್ರಾಕ್ಟ್ ಅಂದರೆ ಎಲ್ಲರಿಗೂ ಬರೋ ಕಾಮನ್ ಸರ್ಜರಿ. ಕ್ಯಾಟ್ರಾಕ್ಟ್ ಅಂದರೆ ಅದು ತುಂಬ ದೊಡ್ಡದು, ನಿಮಗೆ ಬಂದಿದೆ ಅಥವಾ ಅವ್ರಿಗೆ ಬಂದಿದೆ, ಲೇಡೀಸು ಜೆಂಟ್ಸು ಆ ಥರ ಎಲ್ಲರಿಗೂ, ಇದು ಎಲ್ಲರಿಗೂ ಬರೋ ಒಂದು ಏಜ್ ಆದಮೇಲೆ ಬರೋದು ನಾರ್ಮಲ್ ಪ್ರೊಸೀಜರು. ನಿಮ್ಗೆ ಎಲ್ಲಿ ನಿಯರೆಸ್ಟ್ ಹಾಸ್ಪಿಟ್ಲ್ ಇದೆ ಅಲ್ಲಿ ಹೋದರೆ ನೀವು ಕ್ಯಾಟ್ರಾಕ್ಟ್ ಮಾಡಿಸ್ಕೋಬೋದು. ಕ್ಯಾಟ್ರಾಕ್ಟ್ ಅಂದರೆ ಏನು, ನಾವು ಹುಟ್ಟಿದಾಗಲೇ ನಮ್ಮ ಕಣ್ಣು ಒಳಗಡೆ ಇದೇನು ಬ್ಲ್ಯಾಕ್ ಕಾರ್ನಿಯಾ ಟಿಶ್ಯೂ ಲೇಯರ್ಸ್ ಇದೆಯಲ್ಲ ಅದ್ರ ಬ್ಯಾಕ್ ಸೈಡು ಲೆನ್ಸ್ ಇರುತ್ತೆ. ಆ ಲೆನ್ಸ್ನ ತೆಗೆದುಬಿಟ್ಟು ಡಾಕ್ಟ್ರು ಆವಾಗ ಮತ್ತೆ ನಿಮಗೆ ಅದೇ ಜಾಗಕ್ಕೆ ಹಳೆ ಲೆನ್ಸ್ ಆಗಿತ್ತು ಮೀನ್ಸ್ ಟ್ರಾನ್ಸ್ಪರೆಂಟ್ ಆರ್ಟಿಫಿಷಿಯಲ್ ಲೆನ್ಸ್ನ ಹಾಕೋದೆ ಕ್ಯಾಟ್ರಾಕ್ಟ್ ಸರ್ಜರಿ. ಇದ್ರ ನನಗೆ ಬಂದ್ಬಿಟ್ಟಿದೆ ಅಂತ ಅದ್ರಲ್ಲಿ ಭಯಪಡೋದೇ ಏನಿಲ್ಲ. ಮತ್ತೆ ನಿಮಗೆ ಕ್ಯಾಟ್ರಾಕ್ಟ್ ಬಂದಿತ್ತು, ಕಣ್ಣೆ ಕಾಣಿಸ್ತಾ ಇರಲಿಲ್ಲ ಅಂದಾಗ ಆಪರೇಷನ್ ಮಾಡಿ ಟ್ರಾನ್ಸ್ಪರೆಂಟ್ ಲೆನ್ಸ್ ಒಳಗಡೆ ಆರ್ಟಿಫಿಷಿಯಲ್ ಲೆನ್ಸ್ ಹಾಕಿದಾಗ ನ್ಯಾಚುರಲ್ ಆಗಿ ಆಲ್ಮೋಸ್ಟ್ 90% 95% ವಿಷನ್ ಬರೋ ಚಾನ್ಸಸ್ ಎಲ್ಲರಿಗೂ ಇರುತ್ತೆ. ಲೇಸಿಕ್ ಸರ್ಜರಿ ಅಂದರೆ ಇದೆ ರಿಲೇಟೆಡ್ ಟು ಮಯೋಪಿಯಾ. ಕೆಲವ್ರಿಗೆ ತುಂಬ ಮೈನಸ್ ಪವರ್ ಇರುತ್ತೆ, ಲಾಸ್ಟು ಒಂದು ಸುಮಾರು ವರ್ಷದಿಂದ ಕನ್ನಡಕ ಹಾಕ್ತಾ ಇರ್ತಾರೆ, ಅವ್ರಿಗೆ ಮದುವೆ ಏಜ್ ಬರುತ್ತೆ, ಅವ್ರಿಗೆ ಕನ್ನಡಕನೇ ಬೇಡ, ನಾನು ಕನ್ನಡಕ ಹಾಕೋದು ಇಷ್ಟ ಇಲ್ಲ, ನಾವು ಮದುವೆ ಫಿಕ್ಸ್ ಆಗಿದೆ, ಗಂಡನ ಮನೇಲಿ ಒಪ್ಪಲ್ಲ, ಇದೆಲ್ಲ ಕೇಸಸ್ ನಾವು ಡೈಲಿ ನೋಡ್ತಾ ಇರ್ತೀವಿ. ಅಥವಾ ರಿಸೆಪ್ಷನ್ನಲ್ಲಿ ನಾವು ಹಾಕ್ಕೊಳ್ಳೋಕ್ಕೆ ಸ್ಪೆಕ್ಸ್ ಹಾಕ್ಕೊಂಡು ಚೆನ್ನಾಗಿರಲ್ಲ, ಇದೆಲ್ಲ ಇರುತ್ತೆ. ಅವ್ರಿಗೆ ಕಾಂಟ್ಯಾಕ್ಟ್ ಲೆನ್ಸ್ನ ಅಡ್ವೈಸ್ ಮಾಡ್ತೀವಿ, ಕಣ್ಣು ಒಳಗಡೆನೇ ಹಾಕೋದು. ಹೆಂಗೆ ಮುಂದೆಯಿಂದ ಕನ್ನಡಕ ಇರುತ್ತೆ
ಅದೇ ಥರ ಕಾಂಟ್ಯಾಕ್ಟ್ ಲೆನ್ಸ್ ಕಣ್ಣು ಒಳಗಡೆ ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ, ಇರೋದೇ ಗೊತ್ತಾಗಲ್ಲ. ನೈಟ್ ಮಲ್ಗೋ ಟೈಮಲ್ಲಿ ತೆಗಿಬೋದು, ಬೆಳಿಗ್ಗೆ ಮಾಮೂಲಿ ಆಫ್ಟರ್ ಫ್ರೆಶ್ ಹಾಕ್ಬೋದು. ಒಂದು ಇಲ್ಲ ನನಗೆ ಇದು ಯಾವುದೂ ಬೇಡ ಅಂತಂದರೆ ಲೇಸಿಕ್ ಸರ್ಜರಿ ಮಾಡಿಸ್ಕೋಬೋದು. ಲೇಸಿಕ್ ಸರ್ಜರಿ ಅಂದರೆ ಏನು, ಈ ಬ್ಲ್ಯಾಕ್ ಕಲರ್ ಏನು ಕಾರ್ನಿಯಾ ಟಿಶ್ಯೂ ಲೇಯರ್ಸ್ ಇದೆಯಲ್ಲ, ಆ ಲೇಯರ್ಸ್ ಕಮ್ಮಿ ಮಾಡಿದಾಗ ಇದರಲ್ಲೇ ಪವರ್ ಇರೋದು, ಮೈನಸ್ ಪವರ್ ಇದರಲ್ಲೇ ಇರುತ್ತೆ. ಆ ಲೇಯರ್ಸ್ ಕಮ್ಮಿ ಮಾಡಿದಾಗ ಯಾವಾಗ ನೀವು ಕಾರ್ನಿಯಾ ಸ್ಪೆಷಲಿಸ್ಟ್ ಮೀಟ್ ಮಾಡಿ ನೀವು ಈ ಥರ ಪ್ರಾಬ್ಲಮ್ ಇದೆ ಅಂದಾಗ ನಿಮ್ಮದು ಲಾಸ್ಟು ಒಂದು 3 ವರ್ಷ 4 ವರ್ಷದ್ದು ಪವರ್ ಸ್ಟೇಬಲ್ ಇರಬೇಕು. ಮೋರ್ ದೆನ್ -1.5 2 ಇರಬೇಕು. ಆವಾಗ ನಿಮಗೆ ಆ ಪವರ್ನ ರೆಡ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಆಫ್ಟರ್ ಲೇಸಿಕ್ ಸರ್ಜರಿ ವಿತೌಟ್ ಗ್ಲಾಸು ನಾರ್ಮಲಾಗಿ ನೋಡ್ಬೋದು. ಒಂದು BP ಶುಗರ್ ಇಂದ ಕಣ್ಣಿಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ? BP ಶುಗರ್ ಇರುವಂತವ್ರಿಗೆ, BP ಶುಗರ್ ಇರೋರಿಗೆ ಅದೇ ನಿಮಗೆ ಏನು ಗ್ಲೋಕೋಮಾ ಅಂತ ಹೇಳ್ತೀವಿ, ಅದೇ BP ಅಂದರೆ ಪ್ರೆಷರ್ ಎಷ್ಟು ನಾರ್ಮಲಾಗಿ ಕೆಲವ್ರಿಗೆ 14 15 16 ಈ ಥರ ಎಲ್ಲ ಇರುತ್ತೆ. ಸೊ ಪ್ರೆಷರ್ನ ಚೆಕ್ ಮಾಡಿಸ್ಕೊಳ್ಳೋದು ನಿಯರೆಸ್ಟ್ ನಿಮ್ಮ ಆಪ್ಟೋಮೆಟಿಸ್ಟ್ ಎಲ್ಲಿದ್ದಾರೆ ಅಲ್ಲಿ ಹೋಗಿ ಕಣ್ಣು ಪ್ರೆಷರ್ ಚೆಕ್ ಮಾಡಿಸ್ಕೊಂಡ್ರೆ ನಿಮ್ಗೆ ಹೇಳ್ತಾರೆ ಇದು ಮೋರ್ ದೆನ್ 24 ಇದೆ, 25 ಇದೆ, ಇಷ್ಟಿದೆ ಅಂದಾಗ ಅವಾಗ ಅದು ಕಂಟ್ರೋಲ್ ಮಾಡೋಕ್ಕೆ ಔಷಧಿ ಇದೆ. ಎಲ್ಲ ಹಾಸ್ಪಿಟ್ಲಲ್ಲೂ ನಿಮಗೆ ಜಾಸ್ತಿ ಇದ್ರೂ ಕಂಟ್ರೋಲ್ ಮಾಡೋಕ್ಕೆ ಡ್ರಾಪ್ ಸಿಗುತ್ತೆ, ಟ್ಯಾಬ್ಲೆಟ್ಸ್, ಇದೆಲ್ಲ ಅನುಕೂಲ ಇದೆ. ನೀವು ಯಾವಾಗ ನೋಡ್ಕೊಳ್ಳಲ್ಲ, ನೀವು ನೋಡ್ಕೊಂಡೆ ನಿಮಗೆ ಎಲ್ಲ ಮುಗ್ದೋದ್ಮೇಲೆ ಬಂದರೆ ಏನು ಯೂಸ್ ಇರಲ್ಲ. ಅಲ್ಲಿಗೂ ಕಣ್ಣಿಗೂ ಒಂದು ಲಿಂಕ್. ಹೌದು, ಕೆಲವರು ಅಲ್ಲೂ ಪ್ರಾಬ್ಲಮ್ ಆದಾಗ ಈ ತರ ಇರುತ್ತೆ. ಅದೆಷ್ಟು ಮಟ್ಟಿಗೆ ಅಲ್ಲೂ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು, ಆ ಲಿಂಕ್ ಏನು ಅಂತ? ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಹಲ್ಲು, ಬಾಯಿ, ಕಣ್ಣು, ಮೂಗು ಇದೆಲ್ಲ ಆಲ್ಮೋಸ್ಟ್ ಒಂದೇ ಕನೆಕ್ಟಿವಿಟಿ. ನಿಮಗೆ ಬಾಯಲ್ಲಿ ಖಾರ ತಿಂದ್ರೆ ಕಣ್ಣಲ್ಲಿ ನೀರು ಬರೋದು, ಇದು ನಿಮ್ಗೆ ನೋಡಿರ್ತೀವಿ. ಬಾಯಲ್ಲಿ ಖಾರ ತಿಂದಿರೋದು ಕಣ್ಣಲ್ಲಿ ಫುಲ್ ನೀರು ಬರುತ್ತೆ. ಸೊ ಅಥವಾ ಮೂಗಲ್ಲಿ ಒಂದೊಂದು ಸಮ್ ಟೈಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಒಂದೇ ರಿಲೇಟೆಡ್. ಫುಡ್ಡು ಅಷ್ಟೇ. ಸೊ ನಾರ್ಮಲಾಗಿ ಹೆಲ್ದಿಯಾಗಿ ಕಣ್ಣು ಇರಬೇಕಂದ್ರೆ ಗ್ರೀನ್ ವೆಜಿಟೇಬಲ್ಸ್ ತಿಂದರೆ ತುಂಬ ಒಳ್ಳೆಯದು. ಕ್ಯಾರೆಟು, ಸೊಪ್ಪು ಹೆಚ್ಚಾಗಿ ಬಳಸೋದ್ರಿಂದ ಕಣ್ಣಿಗೆ ತುಂಬ ಬೆನಿಫಿಟ್ಸ್ ಇದೆ. ಪೇರೆಂಟ್ಸ್ ಹೇಳ್ತಾರೆ ನಮ್ಮಲ್ಲಿ ಬಂದು, ನಮ್ಮ ಮಗು ಸೊಪ್ಪು ತರಕಾರಿ ತಿನ್ನಲ್ಲ, ತರಕಾರಿನೇ ತಿನ್ನಲ್ಲ. ತರಕಾರಿ ಆದಷ್ಟು ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ಜಾಸ್ತಿ ಕೊಡಬೇಕು. ಕ್ಯಾರೆಟು ಇದನ್ನೆಲ್ಲ ಜಾಸ್ತಿ ಕೊಡೋದ್ರಿಂದ ತುಂಬ ವಿಟಮಿನ್ಸ್ ಸಿಗುತ್ತೆ ಕಣ್ಣಿಗೆ, ಸ್ಪೆಷಲ್ ಆಗಿ ಕಣ್ಣಿಗೆ. ಈ ಕಣ್ಣಿಗೆ ಕೆಲವರು ಫಿಶ್ ತಿನ್ನೋಕೆಲ್ಲ ಸಜೆಸ್ಟ್ ಮಾಡ್ತಾರೆ. ಫಿಶ್ನು ತುಂಬ ಒಳ್ಳೆ ಫುಡ್ಡೇನೆ, ಎಸ್ಪೆಷಲಿ ಕಣ್ಣಿಗೆ. ಫಿಶ್ಶು, ತರಕಾರಿ, ಮೇನ್ ಗ್ರೀನ್ ವೆಜಿಟೇಬಲ್, ತರಕಾರಿ, ಕ್ಯಾರೆಟು ಇದೆಲ್ಲ ಜಾಸ್ತಿ ಕೊಡ್ಬೋದು ಮಕ್ಕಳಿಗೆ. ಬಟ್ ಕೆಲವರು ಇನ್ನೊಂದು ಅರ್ಥ, ಚೆನ್ನಾಗಿರ್ಬೇಕು ಅಂದ್ರೆ ಕಣ್ಣಿಗೆ ಇವೆಲ್ಲ ಪದಾರ್ಥಗಳು ತಿನ್ಬೇಕು. ಹೌದು, ನಮ್ ತರ ಕಣ್ಣು ಮೈನಸ್ ಆಗಿರೋ ಪಿಕಪ್ ಆಗ್ಬೇಕು, ನೀನ್ ಪದಾರ್ಥ ತಿನ್ಬೇಕು. ಮೈನಸ್ ಆಲ್ರೆಡಿ ಪ್ರಾಬ್ಲಮ್ ಬಂದಿದೆ. ಈಗ ಆಲ್ರೆಡಿ ನನಗೆ -3.5 ಅಥವಾ 4 2.5 ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ನೀವು ಏನಾದರೂ ಮಾಡಿ ನಮ್ಗೆ ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಿ, ಇವಾಗ ಚೆನ್ನಾಗಿ ಫುಡ್ ತಗೊಳ್ತೀವಿ, ನೀವು ಹೇಳಿದ್ದೆಲ್ಲ ಮಾಡ್ತೀವಿ ಅಂದರೆ ಕಂಪ್ಲೀಟ್ 0 ಮಾಡೋಕ್ಕಾಗಲ್ಲ. ಅದನ್ನ ಕಂಟ್ರೋಲ್ ನೆಕ್ಸ್ಟ್ ಹೈ ಆಗ್ದಂಗೆ ಕಂಟ್ರೋಲ್ ಮಾಡ್ಬೋದು. ಜಾಸ್ತಿ ಏನು ಸಮಸ್ಯೆ ಆಗ್ದಂಗೆ ಕಂಟ್ರೋಲ್ ಮಾಡ್ಬೋದು. ಇವಾಗ ಕನ್ನಡಕನೂ ಬೇಡ, ಏನೂ ಬೇಡ ಅಂದರೆ ಲೇಸಿಕ್ ಮಾಡಿಸ್ಕೋಬೋದು. ಲೇಸಿಕ್ ಮಾಡಿಸ್ಕೊಂಡ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಏನಿಲ್ಲ. ಮತ್ತೆ ನಿಮಗೂ ಒಂದು 15-20 ವರ್ಷ ಆದಮೇಲೆ ಮತ್ತೆ ಪವರ್ ಬರ್ಬೋದು, ಖಂಡಿತ ಬರುತ್ತೆ. ಒಂದು ವೇರಿಯೇಷನ್ ಇರುತ್ತೆ, ಅಷ್ಟು ಪವರ್ ಬರ್ಬೋದು. ಎಸ್, ಈಗ ಪೇರೆಂಟ್ಸ್ಗಳು ಸಜೆಸ್ಟ್ ಮಾಡಿದಾರೆ ಮಕ್ಕಳ ವಿಚಾರದಲ್ಲಿ ಕಣ್ಣಿನ ಸಂಬಂಧಪಟ್ಟಂಗೆ, ಪೋಷಕರಿಗೆ ಏನು ಸಜೆಸ್ಟ್ ಮಾಡ್ತೀವಿ ಮಕ್ಕಳ ವಿಚಾರದಲ್ಲಿ? ಅದೇ ಮಕ್ಕಳು ಓಕೆ, ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಅಡ್ವೈಸ್ ಮಾಡಿರಲ್ಲ, ಅವ್ರು ನೋಡ್ಕೊಂಡಿರಲ್ಲ, ಓಕೆ, ಅದು ಒಂದು ಲೆಕ್ಕಾಚಾರಕ್ಕೆ. ಪೇರೆಂಟ್ಗಳೇ ಚೆಕ್ ಮಾಡಿಸ್ಕೊಂಡಿರಲ್ಲ, ಪೇರೆಂಟ್ಗಳೇ ಬರ್ತಾರೆ, ಸರ್ ನಮಗೆ ಎಷ್ಟಾದರೂ ಪರವಾಗಿಲ್ಲ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನನಗೆ ಈ ಕಣ್ಣು ಒಂದೇ ಇರೋದು, ಇದು 15 ವರ್ಷ ಹಿಂದೆ ಹೋಯ್ತು, ಇದು ಒಂದೇ ಇರೋದು, ಇದು ಒಂದಾದರೂ ನಾವು ಉಳಿಸ್ಕೋಬೇಕಂದ್ರೆ ಏನು ಮಾಡೋದು, ಎಷ್ಟು ಖರ್ಚಾದ್ರೂ ಒಳ್ಳೆ ಇನ್ಕಮ್ ಇರುತ್ತೆ ಅವ್ರಿಗೆ, ಎಲ್ಲ ಚೆನ್ನಾಗಿರುತ್ತೆ, ಬಟ್ ಒಂದೇ ಒಂದಿರಲ್ಲ. ಅವ್ರು ಮುಂಚೆನೇ ನಾವು ನೋಡ್ಕೋಬೇಕು ನಮ್ಮ ಆರೋಗ್ಯ ಅನ್ನೋದು ಒಂದು ಐಡಿಯಾ ಮುಂಚೆನೇ ಇರಲ್ಲ. ನಾವು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಆಲ್ರೆಡಿ ರೆಟಿನಾದಲ್ಲಿ ಬ್ಲೀಡಿಂಗ್ ಆಗಿರುತ್ತೆ, ಸರ್ಜರಿ ಆಗಿ ಒಳಗಡೆ ಜೆಲ್ ಹಾಕಿ ರಿಮೂವ್ ಮಾಡಿ ಎಲ್ಲ ಡಾಕ್ಟ್ರು ಬೆಸ್ಟ್ ಸರ್ವಿಸ್ ಮಾಡಿರ್ತಾರೆ. ನನಗಿನ್ನೂ ಬೇಕು, ನನಗಿನ್ನೂ ಬರೀ ಒಂದು 20% ಕಾಣ್ತಾ ಇದೆ, ನನಗೆ ಕಮ್ಮಿ ಅಂದ್ರೆ ಒಂದು 50% ಕಾಣೋ ಥರ ಮಾಡಿ ಅಂತಾರೆ. ಅದು ಸಾಧ್ಯ ಆಗಲ್ಲ. ಒಂದ್ಸರಿ ಬ್ಲೈಂಡ್ ಆಗಿದ್ರೆ ನಿಮಗೆ ಮತ್ತೆ ಕಣ್ಣನ್ನು ನಾರ್ಮಲಾಗಿ ಕೊಡೋದು ವರ್ಲ್ಡಲ್ಲಿ ಯಾವ ಡಾಕ್ಟರ್ ಕಡೆಯಿಂದನೂ ಆಗಲ್ಲ. ನಿಮಗೆ ಮೇಲೆ ಏನಾದರೂ ಗಾಯ ಆಯಿತು, ಕಾರ್ನಿಯಾ ಸ್ಕ್ರ್ಯಾಚ್ ಆಯಿತು, ಕಾರ್ನಿಯಾ ಹೊರಟೆ ಹೋಯ್ತು ಅಂದರೆ ಆ ಕಾರ್ನಿಯನ ತೆಗೆದು ಬೇರೆಯವ್ರ ಕಣ್ಣು ಯಾರ್ಯಾರದ್ದು ಕೊಡೋರಿದ್ರೆ ಆ ಕಣ್ಣನ್ನು ಮುಂದೆ ಭಾಗ ಮಾತ್ರ ಹಾಕ್ಬೋದು. ಹಾಕಿ ಮತ್ತೆ ನಿಮಗೆ ಪುನರ್ಜನ್ಮ, ಮತ್ತೆ ಒಂದು ಹೊಸ ಕಣ್ಣು ಕೊಡ್ಬೋದು, ಅಷ್ಟು ಮಾತ್ರ. ನಿಮ್ಮ ಕಣ್ಣು ಒಳಗಡೆ ಫುಲ್ ಡ್ಯಾಮೇಜ್ ಆಯಿತು,
ಅವಾಗ ನಾವು ಯಾವ ಡಾಕ್ಟ್ರು ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಕಣ್ಣಿನ ಮೇಲ್ಭಾಗ ಇದಾದ್ರೆ ಮಾತ್ರ ಕಣ್ಣು ರೀಪ್ಲೇಸ್ ಮಾಡಬಹುದು, ಅಂದ್ರೆ ನೇತ್ರದಾನಿಗಳ ಮೂಲಕ ತಗೊಂಡು. ಅಲ್ಲ, ನೀವು ನಾರ್ಮಲ್ ಆಗಿ ನೋಡಿರ್ತೀರ, ಕಣ್ಣು ಬೇರೆಯವ್ರದ್ದು ಹಾಕಿದ್ರು, ಹೌದು. ನೇತ್ರದಾನ ಮಾಡಿ ಬೇರೆಯವ್ರ ಕಣ್ಣು ಹೋಗಿತ್ತು, ಬೇರೆಯವ್ರು ಹೌದು. ಹಾಕಿದ್ರು. ಇದು ಕಣ್ಣನ್ನ ಅಂದ್ರೆ ಎಲ್ಲಾ ಭಾಗ ತಗೊಳಲ್ಲ, ಕಣ್ಣನ್ನ ಎಲ್ಲ ಭಾಗ ಯೂಸ್ ಆಗಲ್ಲ. ಕಣ್ಣದೇನಿದೆ ಬ್ಲ್ಯಾಕ್ ಕಲರ್ ಟಿಶ್ಯೂ ಏನಿದೆಯಲ್ಲ, ಕಪ್ಪು ಗುಡ್ಡೆ, ಈ ಕಪ್ಪು ಗುಡ್ಡೆಯಲ್ಲಿ ಆ ಟಿಶ್ಯೂ ಲೇಯರ್ಸ್ ನ ಮಾತ್ರ ಬಳಕೆ ಮಾಡೋದು. ಯಾರಿಗೆ ಅದಕ್ಕಿಂತ ಒಳಗಡೆ ಡ್ಯಾಮೇಜ್ ರೀಪ್ಲೇಸ್ ಮಾಡಕ್ಕಾಗಲ್ಲ, ಯಾರೂ ಏನು ಮಾಡಕ್ಕಾಗಲ್ಲ. ಎಸ್. ಇದು ನನ್ಗೆ ಈ ಕ್ಷಣಕ್ಕೆ ಗೊತ್ತಾಗಿದ್ದು, ಅದ್ ನನ್ನ ಸಮಸ್ಯೆ ಏನು ಗೊತ್ತಿಲ್ಲ. ಕಣ್ಣು ಪೂರಾ ಹಾಳಾದ್ರೆ ರೀಪ್ಲೇಸ್ ಮಾಡಕ್ ಸಾಧ್ಯ ಇಲ್ಲ, ಕೇವಲ ರೆಟಿನಾ ಇದ್ದಾಗ ಮಾತ್ರ ಅದನ್ನ ಚೇಂಜ್ ಮಾಡಬಹುದು. ಇಲ್ಲ. ಕಣ್ಣಿನ ದಾನ ಅನ್ನೋದು ನೀವು ಹೇಳ್ತಾ ಇಲ್ಲ. ಬಟ್ ಹೆಚ್ಚಿನ ಡ್ಯಾಮೇಜ್ ಆದ್ರೆ ರೀಪ್ಲೇಸ್ ಆಗಲ್ಲ. ಕಣ್ಣಲ್ಲಿ ಡ್ಯಾಮೇಜಸ್ ಹೆಂಗಾಗುತ್ತೆ, ಯಾವಾಗಲೂ ಒಂದ್ಸರಿ ಮಕ್ಕಳು ಆಟ ಆಡೋ ಟೈಮಲ್ಲಿ ಬಾಲ್ ಬಿಟ್ಬಿಡುತ್ತೆ, ಅಥವಾ ಇವರೇ ಹೋಗಿ ಗೋಡೆ ಮೇಲೆ ಬೀಳೋದು, ಅಥವಾ ಇನ್ನೊಂದು ಹೇಳೋದು ಚುಚ್ಚೋದು, ಅಥವಾ ಎಲ್ಲ ತಗ್ಲಿಸ್ಕೊಂಡ್ಬಿಡೋದು, ಅಥವಾ ಬಾಲ್ ಬಂದು ಬೀಳೋದು, ಈ ಥರ ಸಮಸ್ಯೆಗಳಿಂದ ಇಂಜುರಿ ಆಗಿ ಬಂದ್ಬಿಡ್ತಾರೆ. ಬಂದಾಗ ಸ್ವಲ್ಪ ದಿನ ರೆಡ್ ಇರುತ್ತೆ, ಸರಿ ಹೋಗುತ್ತೆ, ಆಯ್ತು, ಹಂಗೆ ಡ್ರಾಪ್ಸ್ ಆಗ್ತಾರೆ, ಮುಗಿಸ್ತಾರೆ. ಬಟ್ ಕಣ್ಣು ಒಳಗಡೆ ಅವರಿಗೆ ರೆಟಿನಾಗೆ ಏನಾದ್ರು ಡ್ಯಾಮೇಜ್ ಆಗಿದೆಯಾ ಒಳಗಡೆ, ಅಥವಾ ಆಪ್ಟಿಕ್ ನರ್ವ್ಗೆ ಡ್ಯಾಮೇಜ್ ಆಗಿದೆಯಾ ಒಳಗಡೆ, ಲೆನ್ಸ್ ಏನಾದರೂ ಆ ಜಾಗದಿಂದ ಜರುಗಿದೆಯಾ, ಇದನ್ನೆಲ್ಲ ನೋಡಬೇಕಾಗುತ್ತೆ. ಅದನ್ನೆಲ್ಲ ನೋಡ್ಕೊಂಡಿಲ್ಲ ಅಂತಂದರೆ, ಮೋಸ್ಟ್ಲಿ ರೆಟಿನಾಗೆ ಏನಾದ್ರು ಡ್ಯಾಮೇಜ್ ಆಗಿದ್ರೆ, ಪ್ರೆಜರ್ ಜೋರಾಗಿ ಹೊಡೆದು ಏನಾದರೂ ತಗಲಿ, ಆವಾಗ ರೆಟಿನಾ ಒಂದ್ಸರಿ ಡ್ಯಾಮೇಜ್ ಆಯಿತು, ಫುಲ್ ಹೋಯ್ತು, ಒಂದು 80-90% ವಿಷನ್ ಹೋಯ್ತು ಅಂದರೆ ಎಲ್ಲೂ ರೆಡಿ ಮಾಡೋಕ್ಕಾಗಲ್ಲ. ಅದರಿಂದ ಮ್ಯಾಕ್ಸಿಮಮ್ ಏನಾದರೂ ಆ ಥರ ಕಣ್ಣಿಗೆ ಬಾಲ್ ಹೊಡೆದಿತ್ತು, ಇನ್ನೊಂದು ಏನೋ ಚುಚ್ಚಿತ್ತು, ಗೋಡೆ ಮೇಲೆ ಬಿದ್ದಿದ್ರಿ, ಇದೆಲ್ಲ ಒಂದ್ಸರಿ ಆಕಸ್ಮಿಕ ಆಗ್ಬಿಡ್ತಾವೆ. ಕೂತ್ಕೊಂಡಿರ್ತಾರೆ, ಜೋರಾಗಿ ಮಕ್ಕಳು ಬಂದು ಬಿದ್ದುಬಿಡ್ತಾರೆ, ಆವಾಗ ಪೆನ್ನು ಇನ್ನೊಂದು ಏನೋ ಒಂದು ಟಾಯ್ಸು ಏನೋ ತಗಲಿಸ್ಬಿಡ್ತಾರೆ. ಈ ಥರ ಆಕ್ಸಿಡೆಂಟು ನಾವು ನೋಡಿರ್ತೀವಿ. ಇನ್ನು ಕೆಲವು ಟೈಮಲ್ಲಿ ಆಕ್ಸಿಡೆಂಟ್ ಕೇಸಲ್ಲಿ ಆ ಥರನೂ ಕಣ್ಣಿಗೆ ಇಂಜುರಿ ಆಗಿರುತ್ತೆ. ಮುಂದೆ ಭಾಗ ಹೋದರೆ ಖಂಡಿತ ರಿಪ್ಲೇಸ್ಮೆಂಟ್ ಇರುತ್ತೆ. ಆ ಟೈಮ್ಗೆ ಕಾರ್ನಿಯಾ ಕೊಡೋರು ಇರಬೇಕು, ಅವೈಲಬಿಲಿಟಿ ತುಂಬ ಕಮ್ಮಿ. ಇವಾಗ ಆಲ್ಮೋಸ್ಟ್ 30-40% ನಿಮಗೆ ವೆಯ್ಟಿಂಗಲ್ಲಿದೆ, ಕಣ್ಣು ಅವಶ್ಯಕತೆ ಇದೆ. ಮ್ಯಾಕ್ಸಿಮಮ್ ಎಲ್ಲರೂ ದಾನ ಮಾಡೋದು ಒಳ್ಳೆಯದು ಅಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವಾಗಿಂದ ಹೇಳ್ತಾ ಇದ್ದಾರೆ, ಕಣ್ಣು ದಾನ ಮಾಡಿ, ಕಣ್ಣು ದಾನ ಮಾಡಿ ಅಂತ. ಮ್ಯಾಕ್ಸಿಮಮ್ ಎಲ್ಲರೂ ಕಣ್ಣು ದಾನ ಮಾಡೋದು ತುಂಬ ಒಳ್ಳೆಯದು. ಯಾರಿಗೆ ಈ ಥರ ಎಮರ್ಜೆನ್ಸಿಯಾಗಿ ಕಣ್ಣು ಅವಶ್ಯಕತೆ ಇದ್ದರೆ ನಿಮ್ಮ ಬ್ಲ್ಯಾಕ್ ಕಲರ್ ಕಾರ್ನಿಯಾ ಯೂಸ್ ಆಗುತ್ತೆ. ನಾನು ಮತ್ತೆ ಹೇಳ್ತೀನಿ ನಮ್ಮ ಆಡಿಯನ್ಸ್ಗೆ, ನೀವು ನೇತ್ರದಾನ ಮಾಡಬೇಕು ಅಂತಿದ್ದೀರಾ ಅಂತಂದ್ರೆ ನೇತ್ರದಾನ ಮಾಡಿ, ಯಾಕಂದ್ರೆ 40% ಜನ ವೇಟಿಂಗ್ ಅಲ್ಲಿ ಇದ್ದಾರೆ. ಹೌದು. ಸೊ ನೀವು ನೇತ್ರದಾನ ಯಾರು ಮಾಡಕ್ ರೆಡಿ ಇದ್ದೀರಾ ಖಂಡಿತವಾಗಿ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಆ ಸಂಬಂಧಪಟ್ಟಂಗೆ ಕೋಆರ್ಡಿನೇಟ್ ಮಾಡ್ಲಿಕ್ಕೆ ನಾವು ಕೂಡ ಅನುಕೂಲ ಆಗುತ್ತೆ. ನೀವು ಒಬ್ರು ಕಣ್ಣು ಕೊಟ್ರೆ ಇಬ್ಬರಿಗೆ ಯೂಸ್ಫುಲ್ ಆಗುತ್ತೆ. ಒಬ್ರು ಯಾರಾದ್ರೂ ಕಣ್ಣು ದಾನ ಮಾಡಿದ್ರೆ ಅದರಿಂದ ಇಬ್ರು ಮಿನಿಮಮ್ ಇಬ್ಬರಿಗೆ ಕಣ್ಣು ಯೂಸ್ಫುಲ್, ಇಬ್ಬರಿಗೆ ದಾರಿ ಬೆಳಕು ಮಾಡಿಕೊಟ್ಟಂಗೆ. ಮಣ್ಣಲ್ಲಿ ಮಣ್ಣಾಗೋದ್ಕಿಂತ, ಬೆಂಕಿಯಲ್ಲಿ ಬೇಯೋದ್ಕಿಂತ ಮತ್ತೊಬ್ಬರು ಕಣ್ಣಲ್ಲಿ ಜೀವನದಲ್ಲಿ ಬೆಳಕಾಗೋದು ಬಹಳ ಉತ್ತಮ ಅಂತ. ಸೊ ಹಾಗಾಗಿ ನೇತ್ರದಾನ ಮಾಡೋ ಕೂಡ ಗಮನ ಕೊಟ್ಟ ತುಂಬಾ ಒಳ್ಳೆಯದು. ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಎಲ್ಲ ಫ್ಯಾಷನ್ ಏನೋ, ಇದಕ್ಕೆ ಇಲ್ಲೆಲ್ಲ ಏನೋ ಚುಚ್ಕೊಳ್ಳೋದು, ಮತ್ತೊಂದೇನೋ ಮಾಡೋದು, ಕಣ್ಣಿಗೆ ಬೇರೆ ಬೇರೆ ತರದ ಇದ್ ಮಾಡ್ತಿರ್ತಾರಲ್ಲ. ಯಾಕಂದ್ರೆ ವಿಚಿತ್ರವಾದ ಭಾವ ಲೆಕ್ಕಾಚಾರಗಳು. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ. ಯಾಕಂದ್ರೆ ನೀವು ಮುಖದಲ್ಲೇ ಏನೋ ಇದ್ ಮಾಡ್ಕೊಂತ ಬರ್ತಿರ್ತಾರೆ, ಇಲ್ಲಿಗೇನೋ ಡಿಫ್ರೆಂಟ್. ಈಗ ಕಾಡಿಗೆ ಹಚ್ಚುತ್ತಿರ್ಬೇಕಲ್ಲ. ಸೊ ಕಾಡಿಗೆ ಹಚ್ಚೋದು ಒಳ್ಳೇದಾ? ಅದರ ಕಣ್ಣಿಗೆ ಸಮಸ್ಯೆ ಇದೆ, ನೀವು ಇದಕ್ಕೆ ಹೇಳ್ತಾ ಇದ್ರಲ್ಲ ಕಣ್ಣಿಗೆ. ಹೌದು. ಸೊ ಅದು ನಿಮ್ಗೆ ಕಣ್ಣಿಗೆ ಅಪ್ಲೈ ಆಗಲ್ಲ. ಅದೇನಿದ್ರು ಕೆಳಗಡೆ ಲೋವರ್ ಲಿಡ್ ಏನಿರುತ್ತೆ, ಲಿಡ್ ಮಾರ್ಜಿನ್ಗೆ ಅಷ್ಟೇ ಹಾಕ್ತಾರೆ, ಅದು ಇನ್ಸೈಡ್ ಅಪ್ಲೈ ಆಗಲ್ಲ. ಒನ್ಲಿ ಔಟ್ ಸೈಡ್ ಲೋವರ್ ಲಿಡ್ಗೆ ಹಾಕ್ತಾರೆ. ಅದರಿಂದ ಏನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಯಾವುದು ಬಂದಿಲ್ಲ. ಯಾವ್ದು ತುಂಬಾ ಹಳೇದೇನಾದ್ರು ಯೂಸ್ ಮಾಡಿದ್ರೆ ಇನ್ಫೆಕ್ಷನ್ ಆದ್ರೆ ಆಗ್ಬೋದು ಅಷ್ಟೇನೆ. ಅದರಿಂದ ಏನ್ ಪ್ರಾಬ್ಲಮ್ ಏನಾಗಲ್ಲ. ಶಾಂಪೂ ಮತ್ತೆ ಸೋಪು ಅದ್ರ ಕರೆಕ್ಟ್ ಆಗುತ್ತೆ ಕಣ್ಣಿಗೆ ಸಂಬಂಧಪಟ್ಟ? ಶಾಂಪೂ ಯೂಸ್ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಏನ್ ನಾವು ನೋಡಿಲ್ಲ ಇಷ್ಟು ವರ್ಷದಲ್ಲಿ. ಸೊ ಆದಷ್ಟು ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದು ಯೂಸ್ ಮಾಡೋದು ಬೆಟರ್. ಹೇರ್ ಆಯಿಲ್ಗಳು ಒಂದೇನೋ ಇಶ್ಯೂಗಳಿದೆಯಾ? ಇತ್ತೀಚೆಗೆ ಕೆಲವರು ಹೇಳ್ತಾರೆ ಇದನ್ನೇನೋ ಬಳಸಿದಾಗ ಒಂದ್ ಸ್ವಲ್ಪ ಆಯ್ತು, ಹೌದು, ಈ ಆಯಿಲ್ ಬಳಸಿದ್ಮೇಲೆ ಹಿಂಗಾಯ್ತು ಹಂಗಾಯ್ತು ಅಂತ. ಸೊ ಅದ್ರ ಬಗ್ಗೆ ಏನಾರ ಇದೆಯಾ? ಇವಾಗ ಮುಂಚೆ ಎಲ್ಲ ನೀವು ನಾರ್ಮಲ್ ಆಗಿ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಬಿಸಿಲುಗಾಲ ಬಂದ್ರೆ ಯಾವಾಗ್ಲೂ ತಲೆಯಲ್ಲಿ ಎಣ್ಣೆ ತುಂಬಾ ಹಾಕಿರೋರು, ಹರಳೆಣ್ಣೆ ಆಗ್ಲಿ, ಕುಪ್ರಿ ಎಣ್ಣೆ ಆಗ್ಲಿ, ಈ ತರ ಎಣ್ಣೆನ ಯಾವಾಗ್ಲೂ ಮಕ್ಕಳಿಗೆ ಹಾಕಿ ಆಚೆ ಕಳ್ಸೋರು. ಇವಾಗ ಮಾಮೂಲಿ ನೀವು ಸಿಟಿಲಾಗಿರ್ಬೋದು ಎಲ್ಲ ತಲೆಗೆ ಎಣ್ಣೆ ಯಾರು ಹಾಕಕ್ಕೆ ಇಷ್ಟಪಡಲ್ಲ. ಎಣ್ಣೆ ಹಾಕೋದ್ರಿಂದ ಕಣ್ಣಿಗೂ ಬೆನಿಫಿಟ್ ಇದೆ. ಹೆಂಗೆ ಅಂದ್ರೆ ನಿಮ್ ಕಣ್ಣು ಏರ್ ಫಾಲ್ ಆಗೋದು ಹಂಗೆ ಅಲ್ವಾ ನಾರ್ಮಲ್ ಆಗಿ. ಹೇಗೆ ಕಣ್ಣು ತಂಪಗಿರ್ಬೇಕಂದ್ರೆ ಹೆಡ್ ಚೆನ್ನಾಗಿರ್ಬೇಕು. ಹೆಡ್ ನಿಮ್ಗೆ ಬಿಸಿ ಇದ್ದಷ್ಟು ನಿಮ್ಗೆ ಯಾಕೆ ಮುಂಚೆ ಎಲ್ಲ ಎಣ್ಣೆ ಯಾವಾಗ್ಲೂ ಅಪ್ಲೈ ಮಾಡಿರ್ತಾರೆ, ಬಿಸಿಲುಗಾಲ ಬಂದ್ರೆ ತಲೆಗೆ ಎಣ್ಣೆ ಹಾಕದೆ ಆಚೆ ಕಳಿಸ್ತಾ ಇರ್ಲಿಲ್ಲ. ಇವಾಗ ಯಾರು ಪೇರೆಂಟ್ನ ಅದು ಮಾಡಲ್ಲ. ಮಕ್ಕಳಿಗೆ ತಲೆಗೆ ಎಣ್ಣೆ ಹಾಕೋದ್ರಿಂದ
ತಂಪಿರೋದ್ರಿಂದ ಕಣ್ಣಿಗೂ ಯೂಸ್ಫುಲ್ ಇದೆ. ಎಸ್, ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ರಿ. ನಮ್ಮ ಆಡಿಯನ್ಸ್ಗೆ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಕುತೂಹಲಗಳಿರುತ್ತೆ. ಕಣ್ಣಿನ ಬಗ್ಗೆ ಎಕ್ಸರ್ಸೈಸ್ ಇದೆಯಾ ಅಂತ, ದೇಹಕ್ಕೆ ಇದೆಯಲ್ಲ, ಹೌದು. ಕಣ್ಣಿಗೆ ಎಕ್ಸರ್ಸೈಸ್ ಇದೆಯಾ ಅಂತ? ಖಂಡಿತ ಇದೆ. ಸೊ ನಿಮ್ಗೆ ಕಣ್ಣಿಗೆ ಎಕ್ಸಸೈಜು ಕೆಲವೊಮ್ಮೆ ಒಬ್ಬೊಬ್ಬ ಪರ್ಟಿಕ್ಯುಲರ್ ಇರೋರಿಗೆ ಅಂತಲ್ಲ, ಎಲ್ಲರಿಗೂ ಇದೆ. ನಿಮ್ಮ ಯೋಗ ಮಾಡಿದ್ರೆ ಯೋಗದಲ್ಲಿ ಕಣ್ಣಿಗೂ ಕೂಡ ಇರುತ್ತೆ. ನೀವು ಯೋಗ ಮಾಡಿದಾಗ ಕೆಳಗಡೆ ನೋಡಿ, ಮೇಲೆ ನೋಡಿ, ಈ ಒಂದು ಪೆನ್ ತಗೊಂಡು ಈ ಕಡೆ ನೋಡೋದು ಇದೇನಿದೆ ಎರಡೂ ಕಡೆ ರೊಟೇಟ್ ಆಗಬೇಕು. ಏನಿದೆಯಲ್ಲ ಎಲ್ಲ ಈ ಕಡೆ ಮೇಲೆ ಡೌನು ಈ ತರ ರೊಟೇಟ್ ಆಗಬೇಕು. ಕಣ್ಣೇನಿದೆ ಈ ತರ ಎಲ್ಲ ಕಡೆ ಈ ತರ ರೊಟೇಟ್ ಆಗಬೇಕು. ಅದು ಎಕ್ಸಸೈಜ್. ಅದು ಎಕ್ಸಸೈಜ್ ಯಾರು ಮಾಡಲ್ಲ. ಯಾಕೆ ಯೋಗ ಯಾಕೆ ಮಾಡ್ತಾರೆ ಅಂದ್ರೆ, ಯೋಗದಲ್ಲಿ ಕಂಪ್ಲೀಟ್ ಬಾಡಿಗೆ ಎಕ್ಸಸೈಜ್ ಇದೆ. ನೀವು ಬರೀ ಜಿಮ್ಗೆ ಹೋಗೋದಷ್ಟೇ ಅಲ್ಲ, ನಿಮ್ಮ ಕಣ್ಣನ್ನ ಹೇಗೆ ಎಕ್ಸಸೈಜ್ ಮಾಡ್ಬೇಕಂದ್ರೆ, ಜಸ್ಟ್ ಒಂದು ಹಾಫ್ ಅನ್ ಅವರ್ಗೆ 1 ಅವರ್ಗೆ ಕೈನ ಚೆನ್ನಾಗಿ ಹಿಂಗೆ ಮಾಡ್ಬಿಟ್ಟು ಹಿಂಗೆ ಇಡೋದ್ರಿಂದ ನಿಮ್ಗೆ ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ. ಅದು ಮಾಡ್ಬೋದು. ಎರಡು ಕೈಯಿಂದ ಉಜ್ಜಿ ನೀವು 1-2 ಮಿನಿಟ್ಸ್ ಹಿಂಗೆ ಹಿಡ್ಕೊಂಡು ಹಿಂಗೆ ತೆಗೆಯೋದ್ರಿಂದ ತುಂಬಾ ಯೂಸ್ಫುಲ್ ಇರುತ್ತೆ. ಪ್ಲಸ್ ಎಕ್ಸಸೈಜ್ ಅಂದ್ರೆ ಎಲ್ಲಾ ಕಡೆ ನೋಡೋದು, ದೂರ ನೋಡೋದು, ಮೇಯ್ನ್ ಆಗಿ ದೂರ ನೋಡ್ಬೇಕು. ಯಾವಾಗ ಬರೀ ಇಂಡೋರ್ ಇದ್ದು ಒಳಗಡೆನೆ ಇದ್ದು, ಯಾವಾಗ ಒಳಗಡೆನೆ ಡ್ಯೂಟಿ ಮಾಡ್ತಾ ಆಫೀಸಲ್ಲಿ ನೀವು ಸಿಸ್ಟಮ್ ಯೂಸ್ ಮಾಡ್ತಾ ಮೊಬೈಲ್ ಯೂಸ್ ಮಾಡ್ತಾ ಅನಿವಾರ್ಯ ಮಾಡಲೇಬೇಕು. ಬಟ್ ಎವ್ರಿ 15-20 ಮಿನಿಟ್ಸ್ಗೆ ಸ್ವಲ್ಪ ಡಿಸ್ಟೆನ್ಸ್ ನೋಡೋದ್ರಿಂದ ನಿಮ್ಮ ಕಣ್ಣಿಗೆ ಒಳ್ಳೆ ಎಕ್ಸಸೈಜ್ ಅಂತಾನೆ ಹೇಳ್ಬೋದು, ಬೆನಿಫಿಟ್. ಆರೋಗ್ಯವಂತ ಕಣ್ಣುಗಳು ಎಷ್ಟು ದೂರದಲ್ಲಿರೋ ಅಕ್ಷರಗಳನ್ನ ಓದೋ ಕೆಪಾಸಿಟಿ ಇದೆ ಅಂತ, ಒಂದು 100 ಮೀಟರ್ 200 ಮೀಟರ್ ಈ ತರ ಆರೋಗ್ಯವಂತ ಕಣ್ಣುಗಳು. ನೀವೇ ಜಸ್ಟ್ ಈಗ ನೀವು ನಮ್ ನೋಡ್ತಿರೋ ಹೇಳ್ಬೋದು, ನೀವು ಮನೆಯಿಂದ ಹೊರಗಡೆ ಹೋಗಿ 100 ಮೀಟರ್ ದೂರದಲ್ಲಿರೋ ಅಕ್ಷರ ಓದ್ಬೋದು ಅಂತ ಅನ್ನೋದಾದ್ರೆ, ಸೊ ಆತರ ಡಿಸ್ಟೆನ್ಸ್ ಇದೆಯಾ, ಕೆಪಾಸಿಟಿ ಇಷ್ಟಿದ್ರೆ ಆರೋಗ್ಯವಾಗಿದೆ ಅಂತ ಹೇಳೋದಾದ್ರೆ ಎಷ್ಟು ಮೀಟರ್ ಇಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ನಾರ್ಮಲ್ ಆಗಿ ಒಂದು 20 ಫೀಟ್ 30 ಫೀಟ್ ಒಳಗಡೆ 20 ಫೀಟ್ ಅಲ್ಲಿ ನಿಮ್ಗೆ ಸಣ್ಣ ಅಕ್ಷರನು ಬೇಸಿಕ್, ಲೈಕ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಟಿವಿಲಿ ಏನಾದ್ರು ಸ್ಕೋರ್ ಹೋಗ್ತಾ ಇದೆ, ಹೆಡ್ಲೈನ್ಸ್ ಹೋಗ್ತಾ ಇದೆ, ಒಂದು 20 ಫೀಟ್ ಇಂದ ನಿಮ್ಗೆ ಕಂಫರ್ಟಬಲ್ ಕಾಣ್ಬೇಕು. ಅದು ಹತ್ರ ಹೋಗ್ಬಾರ್ದು ಅಥವಾ ಹಿಂಗ್ ಮಾಡಿ ಹಿಂಗ್ ನೋಡೋದು ಆ ಥರ ಏನು ಮಾಡಬಾರ್ದು. ಮಿನಿಮಮ್ ಒಂದು 20 ಫೀಟಲ್ಲಿ ಟಿವಿದು ಏನಾದರೂ ಕೆಳಗಡೆ ಸ್ಮಾಲ್ ಅಕ್ಷರ ಹೋಗ್ತಾ ಇದ್ರೆ ಕಂಫರ್ಟಬಲ್ ರೀಡ್ ಮಾಡಿದ್ರೆ ಅವ್ರಿಗೆ 6x6 ಇದೆ ಅಂತ. ನಿಮ್ಗೆ ಯಾವುದೇ ನಾರ್ಮಲ್ ಆಗಿ ಗೌರ್ಮೆಂಟ್ ಕೆಲಸ ಆಗಿರ್ಬೋದು, ಇನ್ನೊಂದು ಕೆಲಸ ಏನಾದರೂ ಬೇಕಂದ್ರೆ ಕಂಪ್ಲೀಟ್ ತಗೊಂಬನ್ನಿ, ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಬನ್ನಿ ಅಂತಾರೆ. ಡ್ರೈವಿಂಗ್ ಲೈಸೆನ್ಸ್ ಮಾಡ್ಸಕ್ಕೆ ಹೋದಾಗ ನಿಮ್ಗೆ ಅಲ್ಲಿ RTO ಆಫೀಸಲ್ಲಿ ಕಣ್ಣದು ಏನಿದೆ ಅಂತ ಪವರ್ ಕನ್ನಡಕ ಇದ್ರೆ ಕನ್ನಡಕ ಹಾಕ್ತಾ ಇದ್ದೀರಾ, ಅದರಲ್ಲಿ ವಿಷನ್ ಇಂಪ್ರೂವ್ಮೆಂಟ್ ಎಷ್ಟಿದೆ, 6x6 ಇದ್ರೇನೆ ಲೈಸೆನ್ಸ್ ಕೊಡ್ತಾರೆ, ಕನ್ನಡಕ ಹಾಕ್ತಾ ಇದ್ದೀರಾ, ಇದೆಲ್ಲ ಇದೆ. ಸೊ ಒಟ್ಟಾರೆ ಈಗ ಯಾರು ನೋಡ್ತಿದ್ದೀರಾ, ನೀವು 20 ಅಡಿ ದೂರದಲ್ಲಿ ಆ ಟಿವಿಯಲ್ಲಿರೋ ಅಕ್ಷರಗಳು ಕಂಡ್ರೆ ನಿಮ್ಮ ಕಣ್ಣಿನ ಆರೋಗ್ಯ ಚೆನ್ನಾಗಿದೆ ಅಂತ ಈಗಲೇ ಟೆಸ್ಟ್ ಮಾಡ್ಕೊಳ್ಳಿ. ಅದಕ್ಕೇನೋ ಸ್ವಲ್ಪ ಡೌಟ್ ಬಂದ್ರೆ ನೀವು ವಿಷನ್ ಕೇರ್ ಕಮ್ನಳ್ಳಿ ವರ್ಮಾವು ಇಲ್ಲ ನಿಮ್ಮ ಹತ್ರದ ಯಾರು ಐ ಟೆಸ್ಟ್ ಮಾಡೋರು ಯಾರಿದ್ದಾರೆ ಅಲ್ಲೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಈ ಅದ್ಭುತವಾದ ನನ್ನ ಜೀವನ ಸಾರ್ಥಕ ಆಗೋದು ಈ ಕಣ್ಣಿಂದ ಎಲ್ಲವನ್ನೂ ನೋಡಿದಾಗ. ಒಳ್ಳೇದು ಕೆಟ್ಟದ್ದು ಎಲ್ಲವೂ ಇರುತ್ತೆ. ಇದು ನೋಡಕ್ಕಾಗತ್ತೆ ಇವತ್ತಿನ ಪ್ರಪಂಚನ ಅಂತ ಅನ್ಬೋದು. ಆದ್ರೆ ಅಟ್ಲೀಸ್ಟ್ ಆ ಒಳ್ಳೇದು ಕೆಟ್ಟದ್ದು ನೋಡೋಕೊಂದು ಅವಕಾಶ ಇರ್ತಿಲ್ಲ. ಸೊ ಹಾಗಾಗಿ ಆ ಕಣ್ಣಿನ ಆರೋಗ್ಯ ಬಹಳ ಮುಖ್ಯ. ಮಕ್ಳಿಗಾದ್ರೆ 6 ತಿಂಗಳಿಗೆ ಒಂದ್ಸಾರಿ ಚೆಕ್ ಮಾಡಿಸಿ, ದೊಡ್ಡವರಾದ್ರೆ ವರ್ಷಕ್ಕೊಂದ್ಸಾರಿ ಚೆಕ್ ಮಾಡಿಸಿ. ಸೊ ನ್ಯೂ ವಿಷನ್ ಕೇರ್ಲಿ ಫ್ರೀ ಐ ಟೆಸ್ಟ್ ಇದೆ, ಮಾಡಿಸ್ಬೋದು. ಅದ್ರ ಮುಂದುವರೆದ ಭಾಗ ಟೆಸ್ಟ್ಗಳಿಗೆ ಸಂಬಂಧಪಟ್ಟ ಅತಿ ಕಡಿಮೆ ವೆಚ್ಚದಲ್ಲಿ ಅವ್ರು ಇದು ಮಾಡ್ತಾರೆ. ಬಟ್ ಅದ್ಭುತವಾಗೆಲ್ಲ ಹೇಳಿದ್ರಿ, ಯಾವ ಫುಡ್ ತಗೋಬೇಕು, ಯಾವ ಫುಡ್ ಈ ತರ ತಿನ್ಬಾರ್ದು ಅಂತ ಇದೆಯಾ ಕಣ್ಣಿಗೆ? ತಿನ್ಬಾರ್ದು ಅಂತ ತುಂಬಾ ಇದೆ. ಹೌದಾ? ತಿನ್ಬಾರ್ದು ಅಂತ ತುಂಬಾ ಇದೆ, ಬಟ್ ಕುಡಿಬಾರ್ದು ಅಂತಾನೂ ಇದೆ, ಆದ್ರೂ ಕುಡಿತಾರೆ. ಸೊ ಈ ತರ ತುಂಬಾ ಇದೆ. ಅದನ್ನ ಕಣ್ಣಿಗೆ ಇಂಥದ್ದು ಏನಾದ್ರು ಸಮಸ್ಯೆ ಅಂತ ಏನಾದ್ರು ಇದೆಯಾ? ಲೈಕ್ ಇದು ಕೆಲವ್ರಿಗೆ ಯಾರಿಗೋ ಅಲರ್ಜಿಗಳಾಗ್ತಿರುತ್ತೆ ಫುಡ್ ವಿಷಯ. ಹೌದೌದು. ಸೊ ಕಣ್ಣಿನ ಅಲರ್ಜಿಗಳು ಈ ತರ ಇದೆಯಾ ಅಂತ? ಹೌದು, ಕೆಲವು ಟೈಮಲ್ಲಿ ಆಚೆ ಡೆಸ್ಟ್ಗೂ ಕೆಲವ್ರಿಗೆ ಇಮಿಡಿಯೇಟ್ ಆಗಿ ರೆಡ್ ಆಗೋದು, ಇಮಿಡಿಯೇಟ್ ಆಗಿ ಇನ್ಫೆಕ್ಷನ್ ಆಗಿ ಕಣ್ಣಲ್ಲಿ ನೀರು ಬರೋದು, ಇದೆಲ್ಲ ಪ್ರಾಬ್ಲಮ್ ನೋಡ್ತಾ ಇರ್ತೀವಿ. ಸೊ ಆದಷ್ಟು ನೀವು ನಿಮ್ಮ ರೂಮ್ ಟೆಂಪ್ರೇಚರಲ್ಲಿ ಏನಾದರೂ ತುಂಬ ಲೈಟ್ ಇದ್ರೆ ಲೈಟ್ ಕಮ್ಮಿ ಮಾಡ್ಕೊಳ್ಳಿ. ಏನು ರೂಮ್ಗೆ ನಾರ್ಮಲ್ ತುಂಬ ಲೋ ಲೈಟಲ್ಲೂ ಇರಬಾರ್ದು, ತುಂಬ ಹೈ ಲೈಟಲ್ಲೂ ಇರಬಾರ್ದು. ಮೀಡಿಯಂ ಒಂದು ರೂಮ್ಗೆ ಎಷ್ಟು ಲೈಟ್ ಬೇಕು ಅಷ್ಟು ಇಟ್ಕೋಬೇಕು. ಸಿಸ್ಟಮಲ್ಲಿ ಕೆಲಸ ಮಾಡೋರು ಪಾಂಟ್ ಸೈಜು ನಾರ್ಮಲ್ ಅಂತಂತ 8, 9 ಇಷ್ಟೆಲ್ಲ ಇಟ್ಕೊಂಡಿರ್ತಾರೆ. 16, 14, 15 ಇಟ್ಕೊಳ್ಳೋದ್ರಿಂದ ಕಂಫರ್ಟಬಲ್ ಆಗಿ ವಿಸಿಬಲ್ ಇರಬೇಕು. ನೀವು ಹತ್ರ ಹೋಗಿ ಸ್ಟ್ರೈನ್ ಮಾಡಿ ನೋಡೋ ಥರ ಇರಬಾರ್ದು. ಕಂಫರ್ಟಬಲ್ ಆಗಿ ನೋಡೋ ಥರ ಫಾಂಟ್ ಸೈಜ್ ಸ್ವಲ್ಪ ದೊಡ್ಡದು ಇಟ್ಕೊಂಡ್ರೆ ಯೂಸ್ಫುಲ್ ಇರುತ್ತೆ. ಎಸ್, ಪತ್ರಿಕೆ ಓದುವಾಗ ನಮ್ಗಿರುತ್ತೆ, ಸಮ್ ಟೈಮ್ ಓದ್ತೀವಿ, ಇಲ್ಲ ಮೊಬೈಲ್ಗೆ ಹೋಗ್ತೀವಿ. ಯಾಕಂದ್ರೆ ಮತ್ತೆ ಮೊಬೈಲ್ ವಿಷಯಕ್ಕೆ ಬರ್ತೀನಿ. ಬಟ್ ಮೊಬೈಲ್ನ ಇಂತಿಷ್ಟು ಆರ್ ಮೇಲೆ ಬಳಸಬಾರ್ದು ಅಂತ ಏನಾದ್ರು ಇದೆಯಾ?
ಒಂದ್ 3 ಗಂಟೆ ನೋಡಿ 5 ಗಂಟೆ ನೋಡಿ ಅದ್ರ ಮೇಲೆ ನೋಡ್ಬೇಡ್ರಪ್ಪ ಅಂತ. ನೋಡ್ಲೇಬೇಡಿ ಅಂತ ಹೇಳಕ್ ಆಗಲ್ಲ. ಸ್ಕ್ರೀನ್ ಯಾಕೆಂದ್ರೆ ಮ್ಯಾಟರ್ ಆಗುತ್ತೆ. ಇಲ್ಲ, ನೋಡ್ಲೇಬೇಡಿ ಅಂತ ನಾವ್ ಹೇಳಲ್ಲ. ನೋಡಿ ಎಷ್ಟು ನಿಮ್ಗೆ ಅವಶ್ಯಕತೆ ಇದೆ, ಅದರಲ್ಲೇ ಸುಮಾರು ಕೆಲಸ ಅದರಲ್ಲೇ ಇರೋದ್ರಿಂದ ಈಗಿನ ಜನರೇಷನ್ ಅವರು ನೋಡ್ಲೇಬೇಕಾಗತ್ತೆ, ಅದರಲ್ಲಿ ಕೆಲಸ ಮಾಡ್ಲೇಬೇಕಾಗತ್ತೆ. ಅದು ಬಟ್ ಅದಕ್ಕೆ ನಾವು ಪ್ರೊಟೆಕ್ಷನ್ ಆಗಿ ಏನ್ ತಗೋಬೇಕು, ಪ್ರೊಟೆಕ್ಷನ್ ಆಗಿ ಏನ್ ತಗೋಬೇಕಂದ್ರೆ ನಿಮ್ಗೆ UV ಫಿಲ್ಟರ್ ಗ್ಲಾಸಸ್ ಬರುತ್ತೆ, ಆಂಟಿ ರಿಫ್ಲೆಕ್ಷನ್ ಪ್ಲಸ್ ಬ್ಲೂ UV ಫಿಲ್ಟರು. ಯಾವುದೇ ರೀತಿ ನಿಮ್ಗೆ ಕಣ್ಣು ಒಳಗಡೆ ಬರೀ ಗುಡ್ ಲೈಟ್ ಪಾಸ್ ಆಗುತ್ತೆ, ಬ್ಯಾಡ್ ಲೈಟು ಬಿಫೋರ್ ಕಾರ್ನಿಯಿಂದನೇ ಕಟ್ ಆಗಿ ನಿಮ್ಗೆ ಒಳ್ಳೆ ಲೈಟು ಹೋಗುತ್ತೆ ಕಣ್ಣೊಳಗಡೆ, ಬ್ಯಾಡ್ ಲೈಟ್ ಕಟ್ ಆಗುತ್ತೆ. ಆ ತರ ಗ್ಲಾಸಸ್ ಎಲ್ಲಾ ಕಡೆ ನಿಮ್ಗೆ ಅವೈಲೇಬಲ್ ಇದೆ. ಆ ಗ್ಲಾಸಸ್ ಯೂಸ್ ಮಾಡೋದ್ರಿಂದ ನೀವು ಸುಮಾರು ಒಂದು 8 ಅವರ್ಸ್ ನೋಡಿದ್ರು ನಿಮಗೆ ಒಂದು 4 ಅವರ್ 3 ಅವರ್ ನೋಡಿದಿನ ಫೀಲ್ ಅಷ್ಟೇ ಇರುತ್ತೆ. ಯಾಕೆಂದ್ರೆ ಎಲ್ಲ ಅನ್ವಾಂಟೆಡ್ ಲೇಯರ್ ಏನ್ ಬರುತ್ತೆ ಅದು ಕಟ್ ಆಗಿ ನಿಮ್ಗೆ ಗುಡ್ ಲೈಟ್ ಅಷ್ಟೇನೆ ಕಣ್ಣಿಗೆ ರೆಟಿನವರೆಗೂ ಪಾಸ್ ಆಗುತ್ತೆ. ಸೊ ಈ ತರ ಪ್ರೊಟೆಕ್ಷನ್ ಗ್ಲಾಸಸ್ ಹಾಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್, ಸ್ಟ್ರೈನ್ ಆಗಲ್ಲ. ಈಗ ಎಲ್ಲಾ ಲೈಟು ಕಣ್ಣಿಗೆ ಹೋದ್ರೆ ಏನಾಗುತ್ತೆ, ಗುಡ್ ಲೈಟು ಬ್ಯಾಡ್ ಲೈಟು ಎಲ್ಲ ಕಣ್ಣಿಗೆ ಹೋದಾಗ ಸ್ಟ್ರೈನ್ ಆಗುತ್ತೆ, ರಿಲ್ಯಾಕ್ಸ್ ಮಾಡಬೇಕು, ಕೆಲಸ ಮಾಡೋದು ಸ್ಟ್ರೆಸ್ ಆಗ್ತಾ ಇದೆ ಅನ್ಸುತ್ತೆ, ಇದೆಲ್ಲ ಇರುತ್ತೆ. ಅದರಿಂದ ನೀವು ಎನಿ ಸಿಸ್ಟಮ್ ಯೂಸ್ ಮಾಡೋರು ಅಥವಾ ಜಾಸ್ತಿ ಏನು ಈಸೇ ಇಲ್ಲ ಅಂದ್ರೂ ಒಂದು ಪ್ರೊಟೆಕ್ಷನ್ ಗ್ಲಾಸ್ ಹಾಕೊಂಡ್ರೆ ಅನ್ವಾಂಟೆಡ್ ಏರ್ ಕೂಡ ಕಣ್ಣಿಗೆ ಬರಲ್ಲ. ಅಂದ್ರೆ ನೀವು ಸ್ವಲ್ಪ ಪ್ರೊಟೆಕ್ಟ್ ಮಾಡಿದ್ದೀರಾ ಅಂತ. ಇವನ್ ಗಾಡಿ ಓಡಿಸ್ಬೇಕಾದ್ರು ಅಷ್ಟೇ, ಆದಷ್ಟು ಎಲ್ಲರೂ ಫುಲ್ ಹೆಲ್ಮೆಟ್ ಹಾಕೊಳ್ಳಿ, ಇಲ್ಲ ಸನ್ ಗ್ಲಾಸ್ ಹಾಕೊಳ್ಳಿ, ಆದಷ್ಟು ನಿಮ್ಮ ಕಣ್ಣನ್ನ ಕವರ್ ಮಾಡಿಟ್ಕೊಳ್ಳಿ. ತುಂಬಾ ನಿದ್ದೆ ಬರ್ತಿರುತ್ತೆ, ತಡ್ಕೊಳಕ್ ಆಗ್ತಿಲ್ಲ, ಆದ್ರೂ ಆ ಕೆಲಸ ಮಾಡಬೇಕು ಅಥವಾ ಟ್ರಾವೆಲ್ ಮಾಡಬೇಕು ಅಂತ ಹೇಳ್ತಾರೆ. ನಿದ್ದೆಯನ್ನ ಅವಾಯ್ಡ್ ಮಾಡಿದಾಗ ಏನಾದ್ರು ನರ್ವ್ಸ್ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಕಣ್ಣಿನ ನರದ ಮೇಲೆ? ನಿದ್ದೆ ಅವಾಯ್ಡ್ ಯಾರೂ ಮಾಡಬಾರ್ದು. ಮಿನಿಮಮ್ 8 ಅವರ್ಸ್ ನಿದ್ದೆ ಮಾಡೋದು ಎಲ್ಲರೂ ಹೇಳ್ತಾರೆ, ಎಲ್ಲ ಡಾಕ್ಟರ್ ಎಲ್ಲ ಕಡೆ ನಿಮ್ಗೆ ಹೋದ್ರೆ 8 ಅವರ್ಸ್ ನಿದ್ದೆ ಮಾಡಿ. ಯಾರು ಹೇಳಿದ್ದಾರೆ ನಿಮ್ಗೆ 12 ಅವರ್ಸು? ನಮ್ಮಲ್ಲಿ ಬಂದು ತುಂಬಾ ಜನ ಹೇಳ್ತಾರೆ ಏನ್ ಮಾಡ್ತೀರಾ ಅಂತ. ನಾವು ಕ್ವಶನ್ ಮಾಡಿದಾಗ ಏನಂದಾಗ, ಸಾರ್ ನಮ್ದು ಇದು ಕೆಲಸ, ಈ ಕೆಲಸ, ಇದು ಕೆಲಸ. ಅವ್ರು ಹೇಳ್ತಾರೆ ಎಲ್ಲ ಪ್ರಾಬ್ಲಮ್ ನಿಮ್ಗೆ ಸಾಲ್ವ್ ಮಾಡ್ತೀನಿ, ಕೆಲಸಕ್ಕೆ ರಾಜೀನಾಮೆ ಮಾಡಿ, ಕೆಲಸ ಬಿಡಿ ಅಂತ. ಆಗಲ್ಲ ಅಂದಾಗ ಪ್ರೊಟೆಕ್ಷನ್ ತಗೊಳ್ಳಿ. ಒಂದು ಕೆಲಸ ಬಿಡಿ, ಸಾಧ್ಯ ಇಲ್ಲ ಅಲ್ವಾ? ಇಲ್ಲ ಅಂದ್ರೆ ಪ್ರೊಟೆಕ್ಷನ್ ತಗೊಳ್ಳಿ. ಪ್ರೊಟೆಕ್ಷನ್ನು ಇಲ್ಲ, ಇದು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದೇ ತರ ಗ್ಲಾಸ್ ಹಾಕೊಂಡು ಅನ್ವಾಂಟೆಡ್ ಲೇಯರ್ ಏನ್ ಕಣ್ಣಿಗೆ ಏನು ಹೋಗುತ್ತೆ ಅದು ಕಂಟ್ರೋಲ್ ಮಾಡೋ ತರ ಬೆಸ್ಟ್ ಗ್ಲಾಸಸ್ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ನಿಮ್ಗೆ ಎಲ್ಲಿ ನಿಯರೆಸ್ಟ್ ಇರುತ್ತೆ ಅಲ್ಲಿ ನೀವು ಗ್ಲಾಸಸ್ನ ತಗೋಬಹುದು. ಎಸ್, ಕಣ್ಣಿನ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಕೊಟ್ರಿ. ಕಣ್ಣಿನ ಆರೋಗ್ಯ ಕಾಪಾಡ್ಕೋಬೇಕು, ಹಾಳಾಗ ಕಾರಣ ಏನು, ಪ್ರೊಟೆಕ್ಷನ್ ಹೇಗೆ ಅಂತ. ಕಣ್ ಚೆನ್ನಾಗಿದೆಪ್ಪ ನಂಗೆ ಸಮಸ್ಯೆ ಇಲ್ಲ ಅಂದ್ರೆ ಸಮಸ್ಯೆ ಆದ್ಮೇಲೆ ಹೋಗೋದಕ್ಕಿಂತ ಕಣ್ಣು ಹೇಗಿದೆ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಬಟ್ ಫೈನಲಿ ಏನ್ ಹೇಳ್ತೀರಿ ಆಡಿಯನ್ಸ್ಗೆ, ಕಣ್ಣಿನ ವಿಷಯದ ಬಗ್ಗೆ ಹೇಳ್ತೀರಿ? ಯಾರೂ ನೆಗ್ಲೆಕ್ಟ್ ಮಾಡಿ ನಿಮಗೆ ನೀವೇ ಹೇಳ್ಬೇಡಿ ನನ್ನ ಕಣ್ಣೆಲ್ಲ ಚೆನ್ನಾಗಿದೆ ಆಲ್ ಈಸ್ ವೆಲ್ ಅಂತ ನೀವೇ ರಿಪೋರ್ಟ್ ಮಾಡಬೇಡಿ. ದಯವಿಟ್ಟು ನಿಮ್ಮ ನಿಯರೆಸ್ಟ್ ಸೆಂಟರ್ ಎಲ್ಲಿದೆ, ಆಪ್ಟೊಮಾಲಜಿಸ್ಟ್ ಅಥವಾ ಆಪ್ಟೋಮೆಟ್ರಿಸ್ಟ್ ಎಲ್ಲಿದ್ದಾರೆ ಅಲ್ಲಿ ಹೋಗಿ ನಿಮ್ಮ ಕಣ್ಣನ್ನು ಚೆಕ್ ಮಾಡಿಸ್ಕೊಂಡು ಒಮ್ಮೆ ಅವ್ರು ಓಕೆ ಅಂದಮೇಲೆ ಹ್ಯಾಪಿ. ನಿಮ್ಮ ಕಣ್ಣು ಚೆನ್ನಾಗಿರ್ಬೇಕಂತಾನೆ ನಾವು ಇಷ್ಟೆಲ್ಲ ಸರ್ವಿಸ್ ಮಾಡ್ತಾ ಇರೋದು. ದಯವಿಟ್ಟು ನಿಮ್ಮ ನಿಯರೆಸ್ಟ್ ಕೇಂದ್ರ ಎಲ್ಲಿದೆ ಐ ಸೆಂಟರ್ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಸೊ ಬಹುತೇಕ ನೈಟ್ ಟೈಮ್, ಡೇ ಟೈಮ್ ಡ್ರೈವ್ ಮಾಡಬೇಕು. ನೈಟ್ ಟೈಮ್ ಡ್ರೈವ್ ಮಾಡ್ಬೇಕಾದ್ರೆ ಲೈಟ್ಸ್ ಎಲ್ಲ ಜಾಸ್ತಿ ಇದಾಗ್ತದೆ ಕಣ್ಣಿಗೆ. ಸೊ ಆ ಟೈಮ್ ಹೇಗೆ ನೀವು ಸಜೆಸ್ಟ್ ಮಾಡ್ತೀರಿ? ಕಣ್ಣು ಅದು ಕೂಡ ಸಮಸ್ಯೆ ಆಗುತ್ತಾ? ಹೌದು. ಈಗ ಡೇ ಟೈಮು ಡ್ರೈವ್ ಮಾಡೋರಿಗೆ ನೀವು ಕೇಳಿದ್ರಿ ಏನು ಸಮಸ್ಯೆ ಇರಲ್ಲ, ಓಕೆ. ನೈಟ್ ಡ್ರೈವ್ ಮಾಡೋವಾಗ ಏನುವಾಗ ನಾವು ನೋಡಿದಾಗ ಮುಂಚೆ ಎಲ್ಲ ಯೆಲ್ಲೋ ಕಲರ್ ಲೈಟ್, ಡೂಮ್ ಲೈಟ್ನ ನೋಡಿರ್ತಾ ಇದ್ವಿ. ಇವಾಗ ಕಂಪ್ಲೀಟ್ LED. ಮೋಸ್ಟ್ ಆಫ್ ದಿ ವೆಹಿಕಲ್ಸ್ 4 ವೀಲರ್ ಆಗಿರಲಿ 2 ವೀಲರ್ ಆಗಿರಲಿ ಎಲ್ಲ LED ಇರೋದ್ರಿಂದ ಆ ಲೈಟ್ ಡೈರೆಕ್ಟ್ ಕಣ್ಣಿಗೆ ಮುಂದೆ ಯಾವ ವೆಹಿಕಲ್ ಬರುತ್ತೆ ಏನೂ ಗೊತ್ತಾಗಲ್ಲ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ನಮ್ಮಲ್ಲಿ ಡ್ರೈವ್ ಸೇಫ್ ಲೆನ್ಸ್ ಇದೆ. ಡ್ರೈವ್ ಸೇಫ್ ಲೆನ್ಸ್ ಅಂದರೆ ನಿಮಗೆ ಆಲ್ಮೋಸ್ಟ್ 60 to 70% ನಿಮಗೆ ಆ ರಿಫ್ಲೆಕ್ಟ್ನ ಕಟ್ ಮಾಡಿ ನ್ಯಾಚುರಲ್ ವಿಷನ್ ಕೊಡುತ್ತೆ. ಸೊ ಆ ಥರ ಗ್ಲಾಸು ಹೆಚ್ಚು ಯಾರು ಗಾಡಿ ಓಡಿಸ್ತೀರಾ, ನೈಟ್ ಡ್ರೈವಿಂಗ್ ಮಾಡ್ತೀರಾ, ಟ್ರಾವೆಲಿಂಗ್ ಮಾಡ್ತೀರಾ, ಆಚೆ ತುಂಬ ಡಿಸ್ಟೆನ್ಸ್ ಡಿಫಾಲ್ಟಾಗಿ ಡೈಲಿ ಓಡಾಡ್ತೀರಾ, ಈ ಊರಿಂದ ಆ ಊರಿಗೆ 20-30 ಕಿಲೋಮೀಟರ್ ಓಡಾಡ್ತೀರಾ. ಸೊ ಯಾರ್ಯಾರು ಡ್ರೈವರ್ ಇದ್ದೀರಾ ಅವರು ದಯವಿಟ್ಟು ಈ ಥರ ಗ್ಲಾಸ್ ಹಾಕ್ಕೊಂಡು ಅದರಿಂದ ಬೆನಿಫಿಟ್ ಮಾಡ್ಕೊಳ್ಳೋದು ತುಂಬ ಬೆಟರ್. ಬಟ್ ಸೇಫು. ನೀವು ಯಾವ ಥರ ಮನೆಯಿಂದ ಆಚೆ ಹೋಗಿರ್ತಾರೆ ಅದೇ ಥರ ಮತ್ತೆ ಮನೆಗೆ ಬರಬೇಕು, ಕಂಫರ್ಟಬಲ್ ಆಗಿರಬೇಕು, ಸ್ಟ್ರೈನ್ ಆಗಬಾರ್ದು ಅಂದರೆ ಖಂಡಿತ ನೀವು ಡ್ರೈವ್ ಸೇಫ್ ಲೆನ್ಸ್ ಯೂಸ್ ಮಾಡೋದು ತುಂಬ ಯೂಸ್ಫುಲ್. ಎಸ್, ಖಂಡಿತವಾಗಿ ಮುಂದೆ ಏನು ಕಾಣಲ್ಲ, ಲೈಟ್ ಮಾತ್ರ ಕಾಣ್ತಿರುತ್ತೆ, ನಮ್ಮ ಮುಂದಿನ ದಾರಿ ಕಾಣಲ್ಲ, ಆ ಥರ ಸನ್ನಿವೇಶ ಇದೆ. ಸೊ ಡ್ರೈವ್ ಸೇಫ್ ಲೆನ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಒಂದು 50-60% ಆ ಕ್ಲಾರಿಟಿ ಇರುತ್ತೆ, ವಿಜನ್ ಮುಂದೆ ಏನಿದೆ ಅಂತ ಕಾಣುತ್ತೆ ಅಂತ. ಸೊ ಅದನ್ನ ಬಳಸೋದ್ರಿಂದ ಸಮಸ್ಯೆಯಿಂದ ತಪ್ಪಿಸ್ಕೋಬಹುದು. ಬಹುತೇಕ ಯಾರು ಡ್ರೈವ್ ಮಾಡ್ತಿರ್ತೀರಾ ಅವರೆಲ್ಲರಿಗೂ ಇದರ ಅವಶ್ಯಕತೆ ಇದ್ದೇ ಇರುತ್ತೆ.
ಇನ್ನು ಕೆಲವೊಮ್ಮೆ ಬೇಡ ಸರ್, ಇದು ಇಷ್ಟೊಂದು ಕಾಸ್ಟ್ಲಿ, ಇದು ಬೇಡ. ಕಾಸ್ಟ್ಲಿ ಅನ್ನೋದಕ್ಕಿಂತ ನಮ್ಗೆ ಎಷ್ಟು ಪ್ರೊಟೆಕ್ಷನ್ನು, ಎಷ್ಟು ನೀಡಿದೆ. ಒಂದು ಕನ್ನಡಕಕ್ಕೆ ಒಂದು 4,000-5,000 ಅಥವಾ ಒಂದು 10,000 ಕೊಡೋದ್ರಿಂದ ಇಡೀ ಅವನು 2 ವರ್ಷ ಅಥವಾ 3 ವರ್ಷ ಕಂಫರ್ಟಬಲ್ ಆಗಿ ಡ್ರೈವ್ ಮಾಡ್ಬೋದು. ಕಣ್ಣಿಗೆ ಸ್ಟ್ರೈನ್ ಆಗ್ದಂಗೆ ಬರೋ ಮುಂದೆ ಇಮೇಜ್ ಏನಿರುತ್ತೆ ಅದು ಸ್ಪಷ್ಟವಾಗಿ ನೋಡೋದು. ಅದ್ರ ಮುಂದೆ ಇದು ಒಂದು ಸಣ್ಣ ಅಮೌಂಟು ಯಾವುದೂ ಅಲ್ಲ ಅಂತ ಹೇಳ್ಬೋದು. ತುಂಬಾ ಅವಶ್ಯಕತೆ ಇದೆ, ತುಂಬಾ ಎಲ್ಲರಿಗೂ. ಮೈನ್ ಆಗಿ ಯಾರು ನೈಟ್ ಡ್ರೈವ್ ಮಾಡ್ತಾರೆ, ಹೌದು, ನಮ್ಗೆ ಸುಮಾರು ಜನ ನಮ್ಮಲ್ಲಿ ಹೇಳ್ತಾರೆ, ಸರ್ ಇಷ್ಟು ನಮ್ಗೆ ಆಗಲ್ಲ ಸರ್ ಸ್ಪೆಂಡ್ ಮಾಡಕ್ಕೆ ಅಂತಾರೆ. ಆ ಥರ ನಿಮಗೆ ಸ್ಪೆಂಡ್ ಮಾಡಕ್ ಕಷ್ಟ ಆದ್ರೆ ನಮ್ಮಲ್ಲಿ 0% EMI ಆಪ್ಷನ್ ಕೂಡ ಇದೆ. ನೀವೇನು ₹1 ಪೇ ಮಾಡೋದು ಬೇಡ. ಕಂಪ್ಲೀಟ್ 0% EMI ಅಲ್ಲಿ ಡ್ರೈವ್ ಸೇಫ್ ಲೆನ್ಸ್ ಮಾಡ್ಕೊಡ್ತೀವಿ. ನೀವು ಹ್ಯಾಪಿಯಾಗಿ ಗ್ಲಾಸ್ ಹಾಕೊಂಡು ಗಾಡಿ ಓಡಿಸ್ಬೋದು. 0% EMI, ಯಾವುದೇ ರೀತಿ ನೀವು ₹1 ಫಸ್ಟೇ ಪೇ ಮಾಡಂಗಿಲ್ಲ. ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ನೀವು ಯಾವುದೇ ಕಮ್ಮನಹಳ್ಳಿ ಬ್ರಾಂಚ್ ಇರ್ಬೋದು, ಹೊರಮೂವು ಬ್ರಾಂಚ್ ಆಗ್ಬೋದು, ಎಲ್ಲಾದ್ರೂ ಚೆಕ್ ಮಾಡಿಸ್ಕೊಂಡು ನೀವು 0% EMI ಅಲ್ಲಿ ನಿಮ್ಮ ಕನ್ನಡಕಗಳನ್ನ ಎಕ್ಸ್ಪೆನ್ಸಿವ್ ಆಯಿತು, ನಾನು ಪೇ ಮಾಡೋಕ್ಕಾಗಲ್ಲ, ಆಫ್ಟರ್ 2 ಮಂತ್ಸ್ ತಗೊಳ್ತೀನಿ ಅಂತೀರಾ, ಮತ್ತೆ ತಗೊಳಕ್ಕಾಗಲ್ಲ. ಮತ್ತೆ ಅದು ಪೋಸ್ಟ್ಪೋನ್ ಆಗಿ ಇಯರ್ ಹೊರಟೋಗುತ್ತೆ. 1 ವರ್ಷ ಹೊರಟೋಯ್ತು ಸರ್, ಲಾಸ್ಟ್ ಟೈಮ್ ಹೇಳಿದ್ದೆ ಬರ್ತೀನಿ ಅಂತ, ಬಂದಿಲ್ಲ, ಇವಾಗ ಬಂದಿದ್ದೀನಿ ಅಂತೀರಾ. ಸೊ ನಿಮಗೆ ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಕಂಪ್ಲೀಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ. 0% EMI ಅಲ್ಲಿ ನಿಮಗೆ ಎಕ್ಸ್ಪೆನ್ಸಿವ್ ಗ್ಲಾಸ್ ಕೂಡ ನಾವು ಮಾಡ್ಕೊಡ್ತೀವಿ. ಎಸ್ ಸರ್, ಬಹಳ ಅದ್ಭುತವಾಗಿತ್ತು. ಕಣ್ಣಿನ ಸಮಸ್ಯೆಗಳ ಬಗ್ಗೆ, ಕಣ್ಣಿನ ಆರೋಗ್ಯದ ಬಗ್ಗೆ, ಕಣ್ಣಿಗೆ ಬರುವಂತ ಪ್ರಾಬ್ಲಮ್ಗಳು ಯಾವ ಕಾರಣಕ್ಕೆ ಬರುತ್ತೆ ಅಂತೆಲ್ಲವೂ ಕೂಡ ಸ್ಪಷ್ಟವಾಗಿ ತಿಳಿಸಿದ್ರಿ. ಸೊ ವೀಕ್ಷಕ, ನಿಮ್ಗೆ ಒಂದಷ್ಟು ಅರ್ಥ ಆಗಿರುತ್ತೆ. ನಿಮ್ಮ ಕಣ್ಣಾರೆ ಪ್ರೋಗ್ರಾಮ್ ನೋಡ್ತಿರ್ತೀರಿ, ಕಿವಿಯಾರ ಕೇಳ್ತಿರ್ತೀರಿ. ಕೇಳೋರ್ಗಿಂತ 99.99% ಕಣ್ಣಾರೆ ನೋಡ್ತಾ ಇರ್ತೀರಿ ಶಿವಣ್ಣವ್ರು ಏನೇನು ಹೇಳಿದ್ರು ಅಂತ. ನೀವು ವಿಷನ್ ಕೇರ್ ಈ ದೃಷ್ಟಿಯಲ್ಲಿ ಕೆಲಸ ಮಾಡ್ತಿದೆ. ನಿಮ್ಮ ದೃಷ್ಟಿ ಸರಿ ಇರಬೇಕು ಅಂದ್ರೆ ಈ ಸೃಷ್ಟಿಯಲ್ಲಿ ಕೊಟ್ಟಂತ ಕಣ್ಣನ್ನ ಕಾಪಾಡ್ಕೊಳ್ಳೋ ಕಡೆ ಗಮನ ಕೊಡಬೇಕು. ಆಗಿಂದ ಆಗಿರ್ಬೇಕಂತ ವರ್ಷಕ್ಕೊಂದ್ಸಲ ದೊಡ್ಡ ಟೆಸ್ಟ್ ಮಾಡಿಸ್ಕೊಳ್ಳಿ. ಮಕ್ಕಳಿಗೆ 6 ತಿಂಗಳಿಗೊಂದ್ಸಲ ಟೆಸ್ಟ್ ಮಾಡಿಸಿ. ಜೊತೆಗೆ ಮೊಬೈಲ್ ಯೂಸ್ ಮಾಡೋರು ನೀವು ಪ್ರೊಟೆಕ್ಷನ್ ಅನ್ನ ಗ್ಲಾಸ್ಗಳನ್ನು ಬಳಸೋದ್ರಿಂದ ಅದು ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ಅದೃಷ್ಟ, ವರ ಎಲ್ಲವೂ ಹೌದು ಈ ಕಣ್ಣು. ಈ ಕಣ್ಣನ್ನ ಕಾಪಾಡ್ಕೊಳ್ಳೋದು ಎಲ್ಲರ ಕರ್ತವ್ಯ. ಒಂದು ಜೀವ ಇದ್ದು ಅರ್ಥ ಇಲ್ಲ ಅಂದ್ರೆ ಕಣ್ ಕಾಣ್ತಿಲ್ಲ. ಸೊ ಹಾಗಾಗಿ ಕಣ್ ಕಾಣ್ಬೇಕು, ಕಣ್ ಚೆನ್ನಾಗಿ ಕಾಣ್ಬೇಕು. ಸೊ ಹಾಗಾಗಿ ಆ ದೃಷ್ಟಿಯಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಮಗದಷ್ಟು ಸರ್ ಜೊತೆ ಆಗಿಂದಾಗೆ ಪಾಡ್ಕಾಸ್ಟ್ ನಿಮ್ ಮುಂದೆ ಬರ್ತಿರ್ತೀನಿ. ಲೈಕ್ ಅಂದ್ರೆ ನಿಮ್ಮ ಪ್ರಶ್ನೆಗಳೇನಾರ ಸಹಜವಾಗಿದ್ರೆ, ಯಾಕಂದ್ರೆ ಇದು ಹೆಚ್ಚಾಗಿ ಬಳಕೆ ಆಗ್ತಿರ್ತಕ್ಕಂಥ ಇದು ಹೃದಯ ಅದ್ರ ಪಾಡ್ ಕೆಲಸ ಮಾಡ್ತಿರುತ್ತೆ, ಅದ್ರ ಪಾಡ್ ಹಂಗೆ ಇರುತ್ತೆ. ಕಿಡ್ನಿ, ಲಿವರ್ ಇವೆಲ್ಲ ಕೆಲಸ ಮಾಡ್ತಿರುತ್ತೆ. ಅತಿ ಹೆಚ್ಚು ಇತ್ತೀಚೆಗೆ ಕೆಲಸ ಬರ್ತಿರೋದು ಕಣ್ಣು. ಕಣ್ಣಲ್ಲಿ ನೋಡೋದು ಮೊದಲು ಸುಮ್ಮನೆ ಸಹಜವಾಗಿ ಪ್ರಕೃತಿ ನೋಡ್ತಿದ್ವಿ. ಪ್ರಕೃತಿ ನೋಡೋದ್ರಿಂದ ಸಮಸ್ಯೆ ಇಲ್ಲ. ಆದ್ರೆ ಪ್ರಕೃತಿ ದತ್ತವಾಗಿ ಬರೋದಲ್ಲದೆ ಈ ಗ್ಯಾಡ್ಜೆಟ್ಸ್, ಮೊಬೈಲ್ ಹಂಗೆಲ್ಲ ನೋಡೋಕೆ ಶುರು ಆಗ್ಬಿಟ್ಟಿದ್ವಿ, ಸಿಸ್ಟಮ್ಸ್ ಎಲ್ಲ. ಸೊ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಸ್ಟುಡಿಯೋ ಬಂದ್ರಿ, ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ರಿ. ನೀವು ವಿಷನ್ ಕೇರ್ ಕಮ್ನಳ್ಳಿ ಮತ್ತೆ ಹೊರಮಾವನಲ್ಲಿದೆ. ಸೊ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು. ಶಿವಣ್ಣ ಸರ್ ಕೂಡ ಸಿಗ್ತಾರೆ. ಸೊ ನಮ್ಮ ಇನ್ನೊಂದಷ್ಟು ಪ್ರಶ್ನೆಗಳೇನಾದ್ರು ಇತ್ತು ನಮ್ಮ ಆಡಿಯನ್ಸ್, ಆ ಸಂಬಂಧಪಟ್ಟಾಗ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸರ್. ತಾವೇನ್ ಹೇಳ್ತೀರಿ? ನಿಮ್ ಕಣ್ ಹೇಗಿದೆ? ಕಣ್ ಚೆನ್ನಾಗಿದ್ಯಾ? ಸೊ ಹಾಗಾಗಿ ಕಣ್ ಚೆನ್ನಾಗಿಲ್ಲ ಅಂದ್ರೆ ಯಾವ ಕಾರಣಕ್ಕೆ ಚೆನ್ನಾಗಿಲ್ಲ? ನಿಮ್ದಿನ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕಾಮೆಂಟ್ ಮಾಡಿ ತಿಳಿಸಿ. ಆ ಕಾಮೆಂಟ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ಸರ್ ಉತ್ತರವನ್ನು ಕೊಡ್ತಾರೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.